ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದ ಮೂವರು ಜೊತೆಯಾಗಿದ್ದಾರೆ. 45 4+5 45 ಸಿನಿಮಾ ಬರ್ತಾ ಇದೆ. 45 ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ರಾ ಉಪೇಂದ್ರ ಸರ್, ಉಪ್ಪಿ ಸರ್, ಶಿವಣ್ಣ ನಮ್ಮ ಜೊತೆಗಿದ್ದಾರೆ. ರಾಜ್ ಬಿ ಶೆಟ್ರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಿದ್ದೀನಿ. ಥ್ಯಾಂಕ್ ಯು ಸರ್. ಶಿವೂರ ಶಿವು ಉಸಿರೆಯ ಜೊತೆಗೆ ಉಸಿರು ಜೊತೆಗೆ ರಾ ಇದ್ದೀರಿ. ಶಿವಣ್ಣ 45 ದಾಟಿದೆ, ಆದರೆ 45 ಸಿನಿಮಾ ಮಾಡ್ತಾ ಇದ್ದಾರೆ. 45 ಅನ್ನುವಂಥ ನೇಮ್ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕಂದ್ರೆ ಜಾಸ್ತಿನೇ ಇದೆ. ಹೆಂಗ್ ಸ್ಟಾರ್ಟ್ ಆಯಿತು, ಹೆಂಗಾಯಿತು, ಹೌ ವಿ ಆಲ್ ಕೇಮ್ ಟುಗೆದರ್ ಅನ್ನೋದೆಲ್ಲ ತುಂಬಾ ದೊಡ್ಡ ವಿಷಯ, ದೊಡ್ಡ ಮ್ಯಾಟ್ರ್ ಆಗುತ್ತೆ. ಬಟ್ ಏನಂದ್ರೆ ನೀವು ಹೇಳಿದ್ರಲ್ಲ 45 45 45, ಸೊ 333 V3, ಹೌದು, 333 9 9, ಸೊ ಆಲ್ 9 ನ್ಯೂಮೆರಿಕಲ್ ನೋಡಿದಾಗ ಎಲ್ಲ 4+5 9, ಹೌದು. ಸೊ V3 333, ಸೊ V3 makes 9. ಫಿಲ್ಮ್ಲು ಅಷ್ಟೇ ನಮ್ಮ 3 ಜನದ ಪಾತ್ರ ಅಂದರೆ ಭಾಳ ಬ್ಯೂಟಿಫುಲ್ ಆಗಿ ಕ್ಯಾರಿ ಆಗುತ್ತೆ. ಆ್ಯಂಡ್ ಸಾಕಷ್ಟು ವಿಶ್ಲೇಷಣೆ ನಡೀತಾ ಇದೆ, ಸಾಕಷ್ಟು ಒಬ್ಬೊಬ್ಬರು ಡಿಕೋಡ್ ಮಾಡ್ತಾ ಇದ್ದಾರೆ, ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಬಟ್ ನೈಸ್ ಟು ವಾಚ್. ಸಮ್ ಪೀಪಲ್ ಹವ್ ಕಮ್ ರಿಯಲಿ ವಿತ್ ಎ ಗುಡ್ ಥಾಟ್. ನಾರ್ತ್ ಇಂಡಿಯಲ್ಲಿ ತುಂಬ ಜನ ಆಲ್ಮೋಸ್ಟ್ ದೇ ಆರ್ ರೀಚಿಂಗ್, ಎಲ್ಲರೂ ಆಲ್ಮೋಸ್ಟ್ ಡಿಕೋಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಮ್ ಪೀಪಲ್ ಆರ್ ವೆರಿ, ಅದು ಐ ಥಿಂಕ್ ಮೈಟ್ ಬಿ ಆಡುವಾಗಿ ನೋಡಿದಾಗ ಟ್ರೈಲರಲ್ಲಿ ಅದರಲ್ಲಿ ಒಂದು ಬ್ಯೂಟಿಫುಲ್ ಸೀಕ್ವೆನ್ಸ್ ಓಪನಿಂಗೇ ಹೇಳ್ಬಿಡ್ತಾರೆ, ಅಲ್ಲೇ ಗೊತ್ತಾಗುತ್ತೆ ಏನಿರ್ಬೋದು ವಿಷಯದಲ್ಲಿ ಅಂತ. ಬಟ್ ಗೆಸ್ ಮಾಡೋದು ಕಷ್ಟ, ಯಾವ ರೀತಿ ಹೋಗ್ಬೋದು ಅನ್ನೋದು ಕಷ್ಟ. ಬಟ್ ಅಮೇಝಿಂಗ್ ಜರ್ನಿ ಆಫ್ 45. ಹೆಂಗೆ ಮುಗೀತು, ಹೆಂಗೆ ಸ್ಟಾರ್ಟ್ ಆಯಿತು, ವಿ ಆರ್ ಹ್ಯಾಪಿ, ದುಃಖನೂ ಇತ್ತು, ಜೊತೆಲಿ ಪ್ಲೆಷರು ಇತ್ತು. ಪ್ರೆಷರ್ ಎವ್ರಿಥಿಂಗ್ ವಾಸ್ ದೇರ್. ಬಟ್ ನೋ ಹ್ಯಾಸಲ್ಸ್, ಯಾಕಂದರೆ ಪ್ಲೆಷರ್ ಇರಬೇಕಾದ್ರೆ ಪ್ರೆಷರ್ ಇರಬೇಕು, ಆವಾಗಲೇ ಕೆಲಸ ಆಗುತ್ತೆ. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಉಪೇಂದ್ರ ಜೊತೆ ನಾವು ಆಲ್ರೆಡಿ ಸಾಕಷ್ಟು ಸಿನಿಮಾ ಮಾಡಿದ್ದೀವಿ. ಓಮ್ ಅಂತ ಸಿನಿಮಾನ ಕೊಟ್ಟರು ಉಪೇಂದ್ರ. ಜೊತೆಲಿ ಪ್ರೀತ್ಸೆ, ಲವಕುಶಾಲಿ ಇಬ್ಬರು ಸ್ಕ್ರೀನ್ ಶೇರ್ ಮಾಡಿದ್ದೀವಿ. ಆ್ಯಂಡ್ ನಮ್ದು ಅದೇ ರ್ಯಾಪೋ ಇದೆ. 35 ವರ್ಷ ಸಿನಿಮಾ ಅದಾದಮೇಲೆ ನಾವು ಡೈರೆಕ್ಟ್ ಮಾಡದೇ ಬಂದರೂ ದಟ್ ಸೇಮ್ ರ್ಯಾಪೋ ವಿ ಹ್ಯಾವ್ ಗಾಟ್, ದಟ್ ಸೇಮ್ ಅಫೆಕ್ಷನ್, ಸೇಮ್ ಲವ್. ಆ್ಯಂಡ್ ಫಸ್ಟ್ ರಾಜ್ ಬಿ ಶೆಟ್ಟಿ ಜೊತೆ ಫಸ್ಟ್ ಟೈಮ್. ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಯಾಕಂದರೆ ಪರ್ಫಾರ್ಮೆನ್ಸ್ ಬಿಡಿ, ಅದು ಬೇರೆ ಲೆವೆಲ್ಲೇ ಮಾಡ್ತಾರೆ. ಯಾಕಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಒಬ್ಬರು ಪರ್ಫಾರ್ಮರ್ ಜೊತೆ ಮಾಡಬೇಕಂದ್ರೆ. ಭಾಳ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಇಟ್ ಎಕ್ಸೈಟ್ಮೆಂಟ್ ಆಲ್ಸೋ ಟು ನೋ. ಯಾಕಂದರೆ ಲಾಟ್ ಆಫ್ ನಾವು ಸೀನ್ ಇಸ್ ಎಕ್ಸ್ಪ್ರೆಷನ್ಸ್ ಸಮ್ ಶಾರ್ಟ್ಸ್, ಬಿಕಾಸ್ ನಮ್ಮಿಬ್ಬರಿಗೂ ಜಾಸ್ತಿ ಕಾಂಬಿನೇಷನ್, ಅವ್ರ ಜೊತೆಲೂ ಅಷ್ಟೇ ನನ್ನ ಜೊತೆ ಜಾಸ್ತಿ ಕಾಂಬಿನೇಷನ್ ಇತ್ತು. ಇಟ್ ವಾಸ್ ವೆರಿ ವಂಡರ್ಫುಲ್. ಹೌದು. ಉಪ್ಪಿ ಸರ್? ಶಿವಣ್ಣನೇ ಆಲ್ಮೋಸ್ಟ್ ಹೇಳಿದ್ರಿಲ್ಲ. ಇಟ್ ಈಸ್ ಗುಡ್. ಅದೇ ಹೇಳಿದ್ನಲ್ಲ, ಶಿವಣ್ಣ ಜೊತೆ ವರ್ಕ್ ಮಾಡೋಕೆ ಯಾವಾಗಲೂ ನಮಗೆ ಖುಷಿನೇ. ಶಿವಣ್ಣನ ಹೆಸರು ಹೇಳಿದ್ರೇ ಖುಷಿ ನಮಗೆ. ಯಾಕಂದರೆ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದೆ ಆ್ಯಕ್ಚುಲಿ ಅಲ್ಲಿಂದ ಅಂತ ಹೇಳ್ಬೇಕು. ಆಫ್ಟರ್ ಓಮ್ ಏನೋ ಇದು ತರಲೆ ನಮಗೆ ಖುಷಿ ಆದಮೇಲೆ ಓಮಿಂದನೇ ಏನು ಹೇಳಿ ಅದೊಂದು ಬೇರೆ ಥರ ಜರ್ನಿ ಸ್ಟಾರ್ಟ್ ಆಯ್ತು ನನಗೆ. ಕನ್ನಡ ಇಂಡಸ್ಟ್ರಿಗೇ ಒಂದು ಬೇರೆ ಗ್ರ್ಯಾಂಡ್ ಅದು. ಅಲ್ಲಿಂದ ನಂದು ಅವರ ಸಂಬಂಧ ಒಂಥರ ಅದು ನನಗೆ ಅವ್ರ ಬಗ್ಗೆ ಬೇರೆ ಇದ್ದಿತ್ತು ಆ್ಯಕ್ಚುಲಿ. ಅಣ್ಣ ಅವ್ರ ಮಗ ಆಲ್ರೆಡಿ ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು. ಬಟ್ ಡೈರೆಕ್ಟರ್ ಆಗಿದ್ದಾಗ ಅದೇನೋ ಒಂದು ಗೊತ್ತಿಲ್ಲದೇ ಅವ್ರ ಜೊತೆ ಒಂದು ಸಲಿಗೆ ತೊಗೊತಾ ಇದ್ದೆ, ಸೊ ತಲೆ ಕೆದರ್ತಾ ಇದ್ದೆ, ಈ ಥರ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅವ್ರು ಒಳ್ಳೆ ಗುಣ ಇದರಿಂದ ಆ ಪಿಕ್ಚರ್ ಹಂಗಾಯ್ತು. ಬೇರೆ ಯಾರ ಸ್ವಲ್ಪ ಸ್ಟ್ರಿಕ್ಟು ಒಬ್ಬ ಸ್ಟಾರನ್ನು ಹೀರೋ ಇದ್ದಿದ್ರೆ ಆಗ್ತಿರ್ಲಿಲ್ಲ ಅದು. ಸೊ ಇವರಿಂದ ಅದು ಏನೇನು ಅಂದ್ಕೊಂಡಿದ್ದೋ ಅದೆಲ್ಲ ಇನ್ನೂ ಬೆಟ್ರಾಗಾಯ್ತು ಆ್ಯಕ್ಚುಲಿ ಅವರಿಂದ. ಸೊ ಆ ಥರ ನಮ್ಮ ಸಂಬಂಧ ಬೆಳೆದು ಬಂದಿದ್ದು. ಅದಾದಮೇಲೆ ಜೊತೇಲಿ ವರ್ಕ್ ಮಾಡಿದ್ವಿ. ಈಗ ಮತ್ತೆ 45ಅಲ್ಲಿ ಇನ್ನೊಂದು ಹೊಸ ಬೋನಸ್ ಅಂದರೆ ಅವರು ರಾಜ್ ಬಿ ಶೆಟ್ರು ಭಾಳ ಅದ್ಭುತ. ಏನಂದರೆ ಅವರು, ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ, ಅವ್ರು ಮಾತಾಡ್ಬೇಕಾರೆಲ್ಲ ತುಂಬ ಡೀಟೇಲಿಂಗ್ ಹೋಗ್ತಾರೆ. PhD ಡಾಕ್ಟ್ರ್ ಥರ, ರಿಸರ್ಚ್ ಥರ. ಅವರು ಒಂದು ವಿಷಯನ ಒಂದು ಯಾವುದೋ ಡ್ಯಾನ್ಸ್ ಮೂಡ್ ನೋಡ್ರೆ ಅದ್ರ ರಿಸರ್ಚ್ ಮಾಡೋ ಥರ ಮಾತಾಡ್ತಾರೆ. ಒಂದು ಸ್ಕ್ರಿಪ್ಟನ್ನು, ಸಿನಿಮಾ ಇಂಡಸ್ಟ್ರಿನ, ಆಮೇಲೆ ಪಬ್ಲಿಸಿಟಿನ, ಪ್ರತಿ ಒಂದರಲ್ಲೂ ಒಂದು ರಿಸರ್ಚ್ ಥರ ಮಾಡ್ತಾರೆ ಅವ್ರ ಬಗ್ಗೆ. ಅದೇ ಆ ಸಿನಿಮಾಗಳು ಹಂಗೆ ಇರುತ್ತೆ ನೋಡಿ ಅವ್ರದ್ದು.
ಸೊ ಸಾಮಾನ್ಯ ತಲೆ ಅಲ್ಲ ಅದು. ಅದಕ್ಕೆ ಹೇಳ್ತಾ ಇರ್ತೀನಿ, ಮೋಸ್ಟ್ ವಾಂಟೆಡ್ ಹೀರೋ ಇವಾಗ ನೀವು ಕನ್ನಡ ಇಂಡಸ್ಟ್ರಿ ಎಲ್ಲರೂ ನೀವು ಬೇಕು ಅಂತಾರೆ. ಸೊ ಇಟ್ ಇಸ್ ಎ ಬ್ಯೂಟಿಫುಲ್ ಜರ್ನಿ ಈ ಪಿಕ್ಚರ್ ನನಗೆ ಹೇಳಬೇಕು ಅಂದರೆ. ಆಮೇಲೆ ಅರ್ಜುನ್ ಜನ್ಯ ಅವ್ರು ಗೊತ್ತಲ್ಲ, ನಿಜವಾಳ ಅವರು ತುಂಬ ಸಿನಿಮಾ ನೋಡಿ ಸಿನಿಮಾ ಮಾಡಿರೋದವರು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವ್ರು ಎಷ್ಟು ಸಕ್ಸಸ್ಫುಲ್ಲು ಅವ್ರಿಗೆ ಗೊತ್ತು. ಎಷ್ಟೋ ಜನ ಡೈರೆಕ್ಟರ್ಸ್ಗಳು ನೋಡಿದ್ದಾರೆ, ಅವರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಾರೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಎತ್ತಬೇಕು, ಇಲ್ಲಿ ಸ್ಕ್ರೀನ್ ಪ್ಲೇ ಡ್ರಾಪ್ ಆಗ್ತಿದೆ, ಇಲ್ಲೇನೋ ಬೇಕು ಅಂತ. ಯಾಕಂದರೆ ದೂರದಿಂದ ನೋಡಿ ಅನಲೈಸ್ ಮಾಡೋದು ಭಾಳ ಈಸಿ. ಸೊ ಆ ಥರ ಅನಲೈಸ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಒಂದು ಗ್ರಿಪ್ ಬಂದಿದೆ. ಅದೇ ಅವರೇ ಒಂದು ಪಿಕ್ಚರ್ ಮಾಡಿ ನೋಡಿಕೊಂಡು ಅದು ಚೆನ್ನಾಗಿದೆಯಾ ನೋಡಿ RR ಮಾಡಿ ಎಲ್ಲ ಮಾಡಿ ಆಮೇಲೆ ಸಿನಿಮಾ ಮಾಡಿರೋದಿದೆಯಲ್ಲ, ಅದೊಂದು ವಿಶೇಷ. ಅದಕ್ಕೆ ಕರೆಕ್ಟಾಗಿ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಆ ಥರ ಸಾಥ್ ಕೊಟ್ಟು ಜೊತೆಯಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಇಷ್ಟು ದೊಡ್ಡ ಸಿನಿಮಾ ಭಾಳ ಆಶ್ಚರ್ಯ ಅದು ಕನ್ನಡದಲ್ಲಿ. ಹೌದು. ಸೊ ತುಂಬ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ರಮೇಶ್ ರೆಡ್ಡಿ ಅವ್ರಿಗೆ ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಬೇಕು. ಜನ ಎಲ್ಲ ಈ ಪಿಕ್ಚರ್ ನೋಡಿ ಅವ್ರು ಇನ್ನೊಂದೇ ಸಿನಿಮಾ ಮಾಡೋ ಥರ ಆಗಬೇಕು, ನಮ್ಗೆ ಅಷ್ಟೇ ಬೇಕಾಗಿರೋದು. ಯಾರು ಸಿನಿಮಾ ಬೇಕಾದ್ರೆ ಮಾಡಲಿ, ರಮೇಶ್ ರೆಡ್ಡಿ ಅವರು ಅರ್ಜುನ್ ಅವರು ಸಿನಿಮಾ ಮಾಡಬೇಕು. ಆ್ಯಕ್ಚುಲಿ ರಾಜ್ಪೀಟ್ ಶೆಟ್ರೆ, ನಿಮ್ಮ ಬಗ್ಗೆ ಶಿವಣ್ಣ ಕೂಡ ಹೇಳಿದರು, ಉಪ್ಪಿ ಸರ್ ಹೇಳಿದರು, ಏನು ಹೇಳ್ತೀರಿ ಸಿನಿಮಾದ ಬಗ್ಗೆ? ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಇವರಿಬ್ಬರ ಮಾತುಗಳು ನಿಮ್ಮ ಬಗ್ಗೆ ಬಂದಿದ್ದಕ್ಕೆ ನನ್ನ ಭಾಗ್ಯ ಅದು. ಒಂದು ನಾನು ಎಲ್ಲಿಂದ ಬಂದೆ ಅಂದರೆ ಭದ್ರಾವತಿಯಲ್ಲಿ ನಾನು ಚಿಕ್ಕವನಿರ್ತಾ ಸಿನಿಮಾ ರಿಲೀಸ್ ಆಗಿತ್ತು, ಅದ್ರ ಪೋಸ್ಟರ್ ನೋಡ್ತಾ ಇದ್ದೆ. ಆ್ಯಂಡ್ ಜೊತೆಗೆ ಓಮ್ ರಿಲೀಸ್ ಆಗಿತ್ತು. ಆಗ ಬಾಟ್ಲಿ, ಯಾರ್ಯಾರ ಚೇರು ಅದೆಲ್ಲ ಮಾರಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡ್ತಾ ಇದ್ವಿ. ನನಗೆ ಇವತ್ತಿಗೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋದನ್ನ ನನಗೆ ಅದು ಸತ್ಯ ಅಂತ ನನಗೆ ಮನವರಿಕೆ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಎಷ್ಟೋ ಸಲ ಅಂದರೆ ನಿಮ್ಮ ಹೀರೋಗಳಿಗೆ ತುಂಬ ಹತ್ರ ಆಗಬೇಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಭಾಗ್ಯ ಏನು ಅಂತ ಹೇಳಿದ್ರೆ, ನನ್ನ ಜೀವನದ ಹೀರೋಗಳಿಗೆ ಹತ್ರ ಆದಾಗ ಅವ್ರು ಇನ್ನಷ್ಟು ಮೇಲಕ್ಕೆ ಏರಿದ್ರು. ಅಂದರೆ ಅವರ ಪ್ರತಿಭೆ ನಮಗೆ ಯಾವತ್ತೂ ಗೊತ್ತಿದೆ, ಅವರ ಪ್ರತಿಭೆ ಗೊತ್ತಿದೆ, ಅವರ ವ್ಯಕ್ತಿತ್ವ ಗೊತ್ತಾದಾಗ. ಅಂದರೆ ಎಂಥ ಪ್ರತಿಭೆ ಇದ್ರೂ ಕೂಡ ವ್ಯಕ್ತಿತ್ವ ಅದಕ್ಕೆ ಸಪೋರ್ಟ್ ಮಾಡದೇ ಇಲ್ಲದೆ ಇದ್ದಾಗ ನಮಗೆ ಹೌದಾ ಪ್ರತಿಭೆ ಚೆನ್ನಾಗಿದೆ ಬಟ್ ಏನೋ ವ್ಯಕ್ತಿತ್ವ ಇದು ಹಾಗಲ್ಲ. ಆ ಪ್ರತಿಭೆಗೆ ಕಾಂಪೀಟ್ ಕೊಡುವಂಥ ವ್ಯಕ್ತಿತ್ವ ಇವರಿಬ್ಬರಲ್ಲೂ ಇರೋ ಕಾರಣದಿಂದಾಗಿ, ಅಂದರೆ ಹತ್ರ ಬಂದಾಗ ಇವರ ಅಭಿಮಾನಿಯಿಂದ ಭಕ್ತನನ್ನಾಗಿಸುವಂಥ ಚಾನ್ಸ್ ಜಾಸ್ತಿ. ಬಟ್ ಥ್ಯಾಂಕ್ ಯು. ಇಲ್ಲ, ನಾನು ಇಬ್ಬರಿಗೂ ನಿಂತ್ಕೊಂಡ್ರು ಕೂಡ ಯಾವಾಗ ಅವ್ರ ಜೊತೆ ಆದ್ರೂ ಕೂಡ ಅವ್ರ ಜೊತೆ ಪ್ರಶ್ನೆಗಳನ್ನೇ ಕೇಳ್ತಾ ಇರ್ತೀನಿ. ಕಲಿಯೋದಕ್ಕೆ ತುಂಬಾ ಇದೆ. ಅಂದರೆ ಅವರು ಅಂದರೆ ಇಂಟರ್ವ್ಯೂಗಿಂತ ಮುಂಚೆ ಸರ್ ಹೇಳ್ತಾ ಇದ್ರು, ಉಪ್ಪಿ ಸರ್, ಶಿವಣ್ಣನ ಬಗ್ಗೆ. ಅಂದರೆ ಕೆಲವರಿಗೆ ಎಲ್ಲ ಸಿದ್ಧಿಸ್ಕೊಂಡ ಮೇಲೆ ಒಂದು ನಿರಾಳತೆ ಬರುತ್ತೆ, ಕೆಲವರಿಗೆ ಅದು ಗೊತ್ತಿಲ್ಲದೆ ಸಾಧಿಸ್ಕೊಂಡಿರ್ತಾರೆ ಆ ನಿರಾಳತೆಯನ್ನ. ಅದು ಶಿವಣ್ಣ ಅವರಿಗಿದೆ. ಅಂದ್ರೆ ಎಲ್ಲದನ್ನೂ ಕೂಡ ತುಂಬಾ ಈಸಿಯಾಗಿ ತಗೋತಾರೆ. ಅದಷ್ಟು ಈಸಿ ಅಲ್ಲ. ಎಲ್ಲಾ ವಿಷಯಗಳನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದು ಬಹಳ ಬಹಳ ಕಷ್ಟದ ಕೆಲಸ. ಐ ಥಿಂಕ್ ಇಬ್ಬರ ಅಭಿಮಾನಿಯಾಗಿ ನನಗೆ ಹೆಮ್ಮೆ ಇದೆ. ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿದ ಹೆಮ್ಮೆ ಇದೆ, ಅವ್ರಿಗೆ ಗೊತ್ತು ನನಗೆ ಅನ್ನೋದೇ ಹೆಮ್ಮೆ ಇದೆ ಅಷ್ಟೇ. ಈಗ ಅಭಿಮಾನಿಗೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ, ಅವ್ರ ಜೊತೆಗೆ ಸಾಕಷ್ಟು ಸಮಯವನ್ನು ಕಳೆದಿದ್ರಿ. ಹೌದು. ಆ ಅನುಭವಗಳು ಹೆಂಗ ಅನ್ನಿಸ್ತು? ಬಹಳ ಖುಷಿ ಆಯ್ತು. ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಪ್ರತಿ ಸತಿ ಅವ್ರು ಡೈಲಾಗ್ ಹೇಳ್ಬೇಕಾದ್ರೆ, ಉಪ್ಪಿ ಸರ್ ಡೈಲಾಗ್ ಹೇಳ್ಬೇಕಾದ್ರೆ ಮುಂದ್ಗಡೆ ನಿಂತ್ಕೊಂಡು ಹೇಳ್ಬೇಕಾದ್ರೆ ನನಗೆ ಅವ್ರು ನೋಡಿದ ಸಿನಿಮಾಗಳೆಲ್ಲ ತಲೆ ನೋಡ್ತಾ ಇದ್ದಾರೆ. ಸಜೆಷನ್ ಶಾರ್ಟ್ ಅಲ್ಲಿ ಅದೇ ಆಗ್ತಿರೋದು. ಶಿವಣ್ಣ ಅವ್ರ ಜೊತೆ ನಾನು ಒಂದು ಶಾರ್ಟ್ ಅಲ್ಲಿ ನನ್ನ ಸ್ಟ್ರೈಟ್ ನೋಡ್ಬೇಕಿತ್ತು, ಮಿಕ್ಕಿದೆಲ್ಲ ಫನ್ ಆಗಿತ್ತು. ಸ್ಟ್ರೈಟ್ ನೋಡ್ಬೇಕಾದ್ರೆ ನಾನು ಅವ್ರೇನೋ ಸೀರಿಯಸ್ ಆಗಿ ಮಾತಾಡ್ಬೇಕು, ಅದು ಅವ್ರು ಮಾತಾಡ್ತಿದ್ದಾಗ ನಾನು ಥಿಯೇಟ್ರಲ್ಲೇ ಕೂತಿದ್ದೀನಿ ಅನ್ನೋ ಫೀಲ್ ನನಗೆ. ಥಿಯೇಟರ್ ಕೂತ್ಕೊಂಡು ಓಕೆ ನನಗೆ ಇಷ್ಟ ಆಗಿರೋ ಹೀರೋ ಏನೋ ಮಾತಾಡ್ತಿದ್ದಾರೆ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಬ್ಯಾಕ್ ಶಾಟ್ ಇತ್ತು, ಸೊ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ. ನನಗೇನ್ ರಿಯಾಕ್ಷನ್ ಕೊಡೋದು ಗೊತ್ತಾಗ್ತಾ ಇಲ್ಲ. ಎಷ್ಟು ಜನಕ್ಕೆ ಇದು ಸಿಗುತ್ತೆ. ಅಂಡ್ ಅದ್ ಮಾತ್ರ ಅಲ್ಲ, ಸಿಕ್ಕಾಗ ತುಂಬಾ ಜನ ಅಂದ್ರೆ ನಾವೆಷ್ಟು ಸಣ್ಣವರು ಅಂತ ತೋರಿಸ್ಕೊಂಡು ಅವ್ರೆಷ್ಟು ದೊಡ್ಡವರು ಅನ್ನೋದನ್ನ ತೋರಿಸ್ಕೋತಾರೆ. ಇವ್ರು ಯಾವಾಗ್ಲೂ ಕೂಡ ನಾವೆಷ್ಟು ಸಮಾನರು ಅಂತ ತೋರಿಸ್ಕೊಳ್ಳೋ ಮೂಲಕ ಅವರೆಷ್ಟು ದೊಡ್ಡವರು ಅಂತ ತೋರಿಸ್ಕೊಳ್ಳೋದಲ್ಲ, ನಮ್ಗೆ ಕಾಣಿಸುತ್ತೆ. ಅದವ್ರ ದೊಡ್ಡತನ. ಥ್ಯಾಂಕ್ ಯು ಎಲ್ಲದಕ್ಕೂ ಕೂಡ ಅಷ್ಟೇ. 45 ಬಗ್ಗೆ ಏನು ಹೇಳ್ತೀವಿ? 45 ನನಗೆ ಬಹಳ ಖುಷಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಸಿನಿಮಾ ದೊಡ್ಡ ಸಿನಿಮಾ ಆದ್ರೂ ಕೂಡ, ದೊಡ್ಡ ಸಿನಿಮಾ ಆದ ತಕ್ಷಣ ನಮ್ಮಲ್ಲಿ ಒಂದು ಭಾವನೆ ಇದೆ, ಅದು ಟೆಂಪ್ಲೇಟಿಗೆ ಬರಲೇಬೇಕು ಅಂತ. ನಾವು ನೋಡಿರುವಂತ ಟೆಂಪ್ಲೇಟಿಗೆ ಬಂದ್ರೆ ನಮಗಾಗ ಒಂದ್ ಸ್ವಲ್ಪ ಸಮಾಧಾನ. ಬಟ್ ಈ ಸಿನಿಮಾ ಏನಂದ್ರೆ ಎಲ್ಲಾ ಹೊಸ ಆವಿಷ್ಕಾರಗಳು ಆನ್ ಸ್ಕ್ರೀನ್ ಟೆಕ್ನಿಕಲಿ ನೋಡಿದಾಗ ಎಲ್ಲಾ ಹೊಸ ಇನ್ವೆನ್ಷನ್ಗಳು ಇದೆ, ಕಥೆಯಲ್ಲೂ ಕೂಡ ಹೊಸತನ ಇದೆ. ಆದ್ರೆ ಅದ್ರ ಜೊತೆ ಆ ಒಂದು ದೊಡ್ಡ ಸ್ಕೇಲ್ ಇದೆಯಲ್ವಾ, ಅದು ಇದೆ. ಅದರ ಜೊತೆಗೆ ಇಂಥ ಇಬ್ರು ಸೂಪರ್ ಸ್ಟಾರ್ ಇರ್ಬೇಕಾದ್ರೆ ಅವರ ಅಭಿಮಾನಿಗಳಿಗೆ ಏನೋ ಬೇಕಲ್ವಾ, ಅದು ಕೂಡ ಇದೆ. ಅದನ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂದ್ರೆ, ನಾನು ಇವತ್ತು ಬರ್ತಾ ಕೂಡ ಫೋನಲ್ಲಿ ಯಾರ ಹತ್ರ ಹೇಳ್ತಾ ಇದ್ದೆ, ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದು ಅಭಿಮಾನಿಗಳು ಹೇಗೆ ಅನ್ಸುತ್ತೆ ಅಂತ ನೋಡ್ಬೇಕು ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಶಿವಣ್ಣ, 3 ಜನ ಸ್ಟಾರ್ಗಳು ಕಾಣಿಸ್ಕೊಳುತ್ತಾ ಸಿನಿಮಾ,
ಮಲ್ಟಿ ಸ್ಟಾರ್ ಸಿನಿಮಾಗಳು ಕನ್ನಡದಲ್ಲಿ ಭಾಳಷ್ಟು ಬಂದ, ಬಟ್ ಇತ್ತೀಚಿನ ವರ್ಷಗಳು ಸ್ವಲ್ಪ ಕಡಿಮೆ ಇರುತ್ತೆ. ಪ್ಯಾನ್ ಇಂಡಿಯಾ ಅನ್ನೋಂಥ ಕಾರಣಕ್ಕಾಗಿ ಬೇರೆ ಬೇರೆ ಭಾಷೆಯ ಸ್ಟಾರ್ಗಳು ಜೊತೆ ಸೇರಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಈ ಕನ್ನಡದ ಮೂವರು ಪ್ಯಾನ್ ಇಂಡಿಯಾ ಮೂವಿ, ಈ ಮಲ್ಟಿ ಸ್ಟಾರರ್, ಇದು ಯಾವ ರೀತಿಯ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಈ ಮಲ್ಟಿಸ್ಟಾರ್ ಇವಾಗಲ್ಲ, ಅವಾಗಿಂದ ಇದೆ. ಹೌದೌದು. ನಾಟ್ ನೋ, ಇಟ್ ಇಸ್ ಹೌದೌದು. ಬೀನ್ ಫ್ರಮ್ ಲಾಂಗರ್ ಟೈಮ್. ಹೌದೌದು. ಅಪ್ಪಾಜಿ ಮಾಡಿದ್ದಾರೆ, ಶಿವಾಜಿ ಗಣೇಶನ್ ಅವರು ಮಾಡಿದ್ದಾರೆ, ನಾಗೇಶ್ವರ ಅವರು ಇರ್ಬೋದು, ಎನ್ ಟಿ ರಾಮಾರಾವ್ ಇರ್ಬೋದು, ಅಮಿತಾಬ್ ಬಚ್ಚನ್ ಅವರು, ದಿಲೀಪ್ ಕುಮಾರ್, ರಾಜ್ಕುಮಾರ್, ಅಲ್ಲಿ ಸಾಕಷ್ಟು ಅಶೋಕ್ ಕುಮಾರ್, ಕಿಶೋರ್ ಕುಮಾರ್, ಮೆನಿ ಎಷ್ಟೆಷ್ಟೋ ನೋಡ್ಬಿಟ್ಟಿದ್ದೀವಿ ಕಾಂಬಿನೇಷನ್ಸ್. ನೋಡಿ ನೀವು ಸಾಕಷ್ಟು ಹಿಟ್ ಫಿಲ್ಮ್ಸ್ ನೋಡಿ, ಮೆಗಾ ಫಿಲ್ಮ್ಸ್ ಎಲ್ಲ ಬರೀ ಕಾಂಬಿನೇಷನ್ಲೇ ಬಂದಿರೋದು. ಆ್ಯಂಡ್ ಇವಾಗ ಏನಾಗ್ಬಿಟ್ಟಿದೆ, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಸ್ಪ್ಯಾನ್ ದೊಡ್ಡದು ಮಾಡಕ್ಕೆ ನೋಡ್ತಾ ಇದ್ದಾರೆ. ಇಟ್ಸ್ ನಾಟ್ ದ ಸ್ಪ್ಯಾನ್. ಇಫ್ ಇಟ್ ಇಸ್ ನೆಸರಿ ಯು ಕ್ಯಾನ್ ಸ್ಪ್ಯಾನ್. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಪ್ಲ್ಯಾನ್ ಅಷ್ಟೇ. ಹೌದು, ಆ ಪ್ಲ್ಯಾನ್ ಕರೆಕ್ಟಾಗಿದೆ ಆಗುತ್ತೆ ಅಷ್ಟೇ. ಶೆಟ್ಟಿ ಹೇಳಿದ್ರು, ರಾಜ್ಬಿ ಶೆಟ್ಟಿ ಹೇಳಿದ್ರು, ಏನು ಹೇಳಿದ್ರು ಕರೆಕ್ಟಾಗಿ ಹೇಳಿದ್ರು ನೋಡಿ. ಇದರಲ್ಲಿ ಸ್ಪ್ಯಾನ್ಗೂ ಇದೆ ವ್ಯಾಲ್ಯೂ ಇದೆ, ಎಲಾಬ್ರೇಷನ್ಗೂ ಇದೆ, ಖರ್ಚಿಗೂ ಇದೆ, ಜೊತೆಯಲ್ಲಿ ಕಥೆಯಲ್ಲಿ ವಿಶೇಷತೆ ಇದೆ. ಏನು ಮಾಡ್ತೀವಿ ನಾವು, ಹಾಕಿ ದುಡ್ಡು ಸುರಿದ್ಬಿಟ್ಟು 1000 ಜನ ತೊಗೊಬಿಟ್ಟು ಅದಲ್ಲ. 1000 ಜನ ತೋರಿಸಿದ್ರು, 1000 ಜನ ಯಾಕೆ ತೋರಿಸ್ತೀವಿ ಅನ್ನೋದು ಪರ್ಪಸ್ ಬೇಕು. ಹೌದು, ಪರ್ಪಸ್ ಇಸ್ ಇಂಪಾರ್ಟೆಂಟ್. ಅದನ್ನು ಐಡಿಯಾಸ್ ನೋಡೋಕೆ ಹೋದರೆ 45 ದಟ್ ದಿಸ್ ಒನ್ ನಾವು ಮಾಡಿರೋದಕ್ಕೂ ಸಮಾಧಾನ ಅನಿಸುತ್ತೆ. ಕ್ಲಿಷೆ ಅನಿಸ್ಬಾರ್ದು. 3 ಜನ ಮಾಡ್ತಾನೆ ಒಂದು ಏನೋ ಒಂದು ಇದು ಸ್ಟೋರಿ, ಒಬ್ರು ಆ ಕಡೆ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಪ್ಯಾರಲ ಬಂದಾಗ, ನಾವು 3 ಜನ ಪ್ಯಾರಲ ಬಂದಾಗ, ಇಲ್ಲ ಇಬ್ಬರು ಪ್ಯಾರಲ ಹೋದಾಗ, ಅವರಿಬ್ಬರು ಪ್ಯಾರಲ ಹೋದಾಗ, ನಾವಿಬ್ರು ಹೋದಾಗ, ದೇ ಶುಡ್ ಬಿ ಎ ಕನೆಕ್ಷನ್. ಕನೆಕ್ಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ಇಂಟರ್ಲಿಂಕ್ ಆಗಬೇಕು. ನಾವು ಇಂಟರ್ಲಿಂಕ್ ಆದ್ರೆ ಜನ ಇಂಟರ್ಲಿಂಕ್ ಆಗೋದು. ಉಪೇಂದ್ರ ಸ್ಟೈಲ್ ಆಫ್ ಮೇಕಿಂಗ್ ಇಸ್ ಡಿಫ್ರೆಂಟ್. ರಾಜ್ಬಿ ಶೆಟ್ಟಿ ಮೇಕಿಂಗ್ ಅವ್ರು ಡಿಫ್ರೆಂಟ್, ಬೇರೆ ಡಿಫ್ರೆಂಟ್. ಸೊ ಏನೇ ಮಾಡಿದ್ರು ಅಲ್ಲಿ ಉಪೇಂದ್ರ ಬೇರೆ ಥರ ಮಾಡಿದ್ರು ಇಂಟರ್ಲಿಂಕ್ ಆದ್ರೆ ಉಪೇಂದ್ರಗೂ ಅದು ಅಲ್ವಾ ಉಪೇಂದ್ರ? ಕರೆಕ್ಟ್, ಹೌದು. ದೇ ಶುಡ್ ಬಿ ಇಂಟರ್ಲಿಂಕ್ ಇರಬೇಕು. ಬಟ್ ಅವ್ರ ಇಂಟರ್ಲಿಂಕ್ ಬೇರೆ ಥರ ಇರುತ್ತೆ. ಆ ಥರನ ಬಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ವಾಟ್ ಐ ಫೀಲ್ ಇಸ್ ದಿಸ್, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಕರೆಕ್ಟಾಗಿ ನಾವು ಅದಕ್ಕೆ ತಕ್ಕಂತೆ ಮಾಡಬೇಕು. ಎಲ್ಲ ಯೂನಿವರ್ಸಲ್ ಐಡಿಯಾ ಬೇಕು, ವೇರ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ಇಸ್ ಲೈಫ್. ಆಲ್ಮೋಸ್ಟ್ ವರ್ಲ್ಡ್, ಇವಾಗ ಬರೋಕ್ಕೂ ಮುಂಚೆ ನಾವು ಏನೇನು ಮಾತಾಡ್ತಿದ್ವು, ಜಸ್ಟ್ ಸಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಹೌದು, ನಾವು ಯಾತಕ್ಕೋ ಇವ್ರು ಫಸ್ಟ್ ಬಂದು ಅವ್ರು ಫಸ್ಟ್, ಅದೆಲ್ಲ ಮುಖ್ಯ. ಬಂದಾಗ ಏನು ಹೇಳ್ತೀವಿ ಅನ್ನೋದು ಮುಖ್ಯ. ಅದು 45-100% ಇವಾಗ ಪ್ಯಾನ್ ಇಂಡಿಯಾ ಒಟ್ಟ ಮಲ್ಟಿಸ್ಟಾರ್ 100% ಪರ್ಪಸ್ ಇರಬೇಕು. ಸುಮ್ಮನೆ ತೋರಿಸೋದಲ್ಲ. ಹೌದು, ಏನೋ ಇವಾಗ ಕ್ಯಾಮಿಯೋ ಮಾಡೋಂಗಿದ್ರು ಅದೊಂದು ಪರ್ಪಸ್ ಇದ್ದಾಗ ಮಾತ್ರ ಕ್ಯಾಮಿಯೋ ಮಾಡಬೇಕು. ಹೌದು, ಸುಮ್ಮನೆ ಕ್ಯಾಮಿಯೋ ಮಾಡಿದ್ರು ಮಾಡಬೇಕಲ್ಲ ಅನ್ನೋದು ಮಾಡೋದಲ್ಲ. ಹೌದು, ಅದು ಅದಾಗೆ ಕೂರ್ಬೇಕು. ಅವೆಲ್ಲ ವಿ ಕ್ಯಾನ್ ಪ್ಲಾನ್ ಎನಿಥಿಂಗ್, ಇಟ್ ಶುಡ್ ಹ್ಯಾಪನ್ ಬೈ ಇಟ್ ಸೆಲ್ಫ್ ಅಷ್ಟೇ. ಸೊ 45 ಆಗಿದ್ದು ಹಂಗೇನು ಬೈಕಲ್ಲಿ ಲುಕ್ ನೋಡಿದ್ವಿ. ಉಪ್ಪಿ ಸರ್ ಸಿನಿಮಾಗಳಲ್ಲಿ ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಶೈಲಿಯಲ್ಲಿ ನೀವು ಬರೋದನ್ನು ನಾವು ನೋಡಿದ್ವಿ. ಉಪೇಂದ್ರ ಸಿನಿಮಾ ಹಿಡಿದು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಂದಾಗ ತಮ್ಮ ಶೈಲಿ, ಇಲ್ಲಿದು ಆ ಬೈಕ್, ಅದನ್ನ ಹೇಗೆ ಅದು ರೆಡಿ ಆಯ್ತು ಬೈಕ್, ಯಾವ ತರ ಟೋಟಲಿ ಪ್ಲಾನ್ ಮಾಡಿದ್ರು. ಏನೋ ಇವನ್ ಲೈಟಿಂಗ್ ಇಂದ ಹಿಡಿದು ಉಪೇಂದ್ರ ಯಾವ ತರ ಇರಬೇಕು, ಶಿವಣ್ಣ ಯಾವ ತರ ಇರಬೇಕು, ರಾಜ್ಬಿ ಶೆಟ್ಟಿ ಅವ್ರು ಬಂದ್ರೆ ಹೆಂಗಿರ್ಬೇಕು, ಆ ಟೋಟಲ್. ಆಮೇಲೆ ಕಥೆನೇ ಹೆಂಗಿರೋದ್ರಿಂದ ಅವ್ರಿಗೆ ಅದೇ ಶಿವಣ್ಣ ಹೇಳಿದ್ದು, ಆ ಕತೆ ಎಲ್ಲದೂ ಮೂಲ, ಅದು ಗುರು ಐಡಿಯಾ. ಆ ಐಡಿಯಾಯಿಂದ ಆ ಕ್ಯಾರೆಕ್ಟರ್ ಉಟ್ಕೊಳ್ಳುತ್ತೆ. ಅವ್ರು ನನ್ನ ಹತ್ರ ಬಂದಿದ್ದು ಅದಕ್ಕೆ, ರಾಜ್ಬಿ ಶೆಟ್ಟಿ ಹತ್ರ ಹೋಗಿದ್ದು ಅದಕ್ಕೆ. ಆ ಕತೆ ಒಳಗೆ ಆ ಕ್ಯಾರೆಕ್ಟರ್ಗಳು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಈ ಥರ ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ಬ್ಯಾಕ್ ಡ್ರಾಪು ಇದೆ, ಏನಕ್ಕೆ ಆ ಥರ ಇದು ಮಾಡಿದ್ದಾರೆ ಅದಕ್ಕೆ ವಿಷಯನೂ ಇದೆ. ಸೊ ಆ ಥರ ಮಾಡಿದ್ದಾರೆ. ನೀವಲ್ಲಿ ಯಾರು ಫಸ್ಟ್ ಅರ್ಜುನ್ ಜನಿ ಅವರಿಗೆ ಡೇಟ್ ಕೊಟ್ರಿ? ಯಾರಿಗೆ ಫಸ್ಟ್ ಕತೆ ನನಗೆ ಹೇಳಿದ, ಫಸ್ಟ್ ನಿಮಗೆ ಕತೆ ಹೇಳಿದ್ರು? ಅದೇ ಹೇಳಿದೆ. ಅವರು ಬೇರೆ ಮಾಡ್ತೀನಿ ಅಂತ ನಾನು ಹೇಳಿದ. ಇಷ್ಟು ಒಳ್ಳೆ ಸರ್ ಮಾಡಿ ಯಾಕೆ ಅರ್ಜುನ್ ನೀವು ಮಾಡಿ, ನಿಮ್ಗೆ ಇಷ್ಟ ಅಲ್ವಾ ಮಾಡೋಕ್ಕೆ? ಮಾಡ್ಬೋದಾ ನೀವು ಮಾಡೋಕ್ಕೆ? ಅದು ಕತೆನೇ ಎಷ್ಟು ಚೆನ್ನಾಗಿ ಹೇಳ್ತೀರಾ. 4 to 5 ಅಷ್ಟೇ ಗುರು ಹೇಳಿದ್ರು. 5 minutes ಹೇಳಿದ್ರು ಅವರು. 4 to 5 minutes ಫುಲ್ ಎಂಟರ್ ಡಿಸೈನ್ ಹೇಳ್ಬಿಟ್ರು. ಒಬ್ಬೊಬ್ರು ಪಾತ್ರ ನಿಮ್ದು ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು, ನಂದು ಆ್ಯಕ್ಟ್ ಮಾಡಿ ಇವ್ರದ್ದು ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು. ಸಮಥಿಂಗ್ ಗುಡ್ ಅಬೌಟ್ ದಿಸ್ ಅಂಡ್ ಅನ್ಯೂಶುವಲ್ ಥಿಂಗ್ ಇದೆ. ಇಟ್ ಕ್ಯಾನ್ ಬಿ ಅಪ್ರೋಚ್ಡ್, ಪೀಪಲ್ಗೆ ಅಪ್ರೋಚ್ ಆಗುತ್ತೆ. ಇದು ದಿನನಿತ್ಯ ನಾವು ನೋಡೋಂಥ ಇದೇನೆ. ಎಲ್ಲ ನಮ್ಮೆಲ್ಲ ನಡೀತಾ ಇರುತ್ತೆ. ವಿ ಕ್ಯಾನ್ ಇಂಟರ್ಲಿಂಕ್. ಓ ಇದಲ್ವಾ, ವಾಟ್ ಈಸ್ ಇಲ್ಯೂಷನ್, ವಾಟ್ ಈಸ್ ರಿಯಾಲಿಟಿ. ಬ್ರಿಲಿಯಂಟಾಗಿ ಮಾಡಿದ್ರು. ಅಲ್ಲ ಅವರೇ ಮಾಡಬೇಕಂತಾಯ್ತು. ಅವ್ರು ಮಾಡಿದ್ರು, ಎಷ್ಟು ನೀಟಾಗಿ ಮಾಡಿದ್ರು. ಆವಾಗ ರಾಜ್ಬಿ ಶೆಟ್ಟಿ, ಉಪೇಂದ್ರ ಎಲ್ಲರೂ ಜಾಯ್ನ್ ಆಗಿ
ಇಲ್ಲಿ ರಾಜ್ಬಿ ಶೆಟ್ರೆ, ನೀವು ಸಿನಿಮಾಗಳನ್ನು ಮಾಡ್ತಾ ಇದ್ರಿ, ಡೈರೆಕ್ಷನ್ ಮಾಡ್ತಾ ಇದ್ರಿ, ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ. ಸಣ್ಣ ಬಜೆಟ್ನ ಸಿನಿಮಾ, ಬಹಳ ಬಿಗ್ ಸಕ್ಸಸ್ಸನ್ನು ಕಂಡಿರುವಂತಹ ಸಿನಿಮಾಗಳನ್ನು ಕೂಡ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಿ ನೀವು ಆಲ್ರೆಡಿ. ಆದರೆ ಇದೊಂದು ಬಿಗ್ ಬಜೆಟ್ ಸಿನಿಮಾ, ಭಾಳ ಅದ್ಧೂರಿಯಾಗಿರುವಂತಹ ಸಿನಿಮಾ ಅಂತ ಹೇಳಿದಾಗ ನಿಮ್ಮ ಒಪಿನಿಯನ್ ಇತ್ತು? ಈ ವಿಚಾರಗಳು ಬಂದ ತಕ್ಷಣ ನಿಮಗೇನು ಅನ್ನಿಸ್ತು? ಶಿವಣ್ಣ ಇದರಲ್ಲಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ. ಫಸ್ಟು ಅನುಶ್ರೀ ಅವ್ರ ಥ್ರೂ ಗೊತ್ತಾಯಿತು ಅರ್ಜುನ್ ಜನ್ಯ ಅವರು ಒಂದು ಕತೆ ಹೇಳಬೇಕು ಅಂತ. ಹಾಂ, ಆಗ ಶಿವಣ್ಣ ಅವರಿದ್ದಾರೆ, ಉಪೇಂದ್ರ ಅವರಿದ್ದಾರೆ. ನನಗೆ ಅದೊಂದು ಗೆಸ್ಟ್ ರೋಲ್ ಇರುತ್ತೆ, ಒಂದು ಪಾಸಾಗಿ ನಾನು ಹೋಗ್ತೀನಿ ಅಂತ ಹೇಳಿ ನಾನು ಕತೆ ಕೇಳಕ್ಕೆ ಹೋದೆ. ಕತೆ ಕೇಳಕ್ಕೆ ಹೋದಾಗಲೇ ಅವ್ರು ಕಂಪ್ಲೀಟ್ ತೋರಿಸ್ಬಿಟ್ರು. ತೋರಿಸಿದ್ಮೇಲೆ ನಾನು ಅನ್ಕೊಂಡೆ 3 ಪಾತ್ರಗಳು ಇಂಪಾರ್ಟೆಂಟ್ ಇದೆಯಲ್ವ. ನಾನು ಆಮೇಲೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ, ಅಂದ್ರೆ ನಾನು ಬೇರೆ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಕಾರಣದಿಂದಾಗಿ. ಸೊ ಈ ಸಿನಿಮಾ ಟೈಮ್ ಹಿಡಿಬೋದು ಅಂತ ನನಗೆ ಅರ್ಥ ಆಗಿತ್ತು, ಯಾಕಂದ್ರೆ ಆ ಸ್ಕೇಲ್ ಅವ್ರು ಏನು ಇಮ್ಯಾಜಿನ್ ಮಾಡ್ಕೋತಾ ಇದ್ರು ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಬೇಗ ಮುಗಿಸ್ತೀವಿ ಅಂತ, ಅಣ್ಣನ ಹತ್ರನೂ ಹಂಗೆ ಹೇಳಿರ್ತಾರೆ. ಬಟ್ ಆದ್ರೆ ಆಮೇಲೆ ಅದು ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಯ್ತು ಇದ್ರ ಟೈಮ್ ಬಗ್ಗೆ ಯೋಚನೆ ಮಾಡಿ ಇಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದು ದೊಡ್ಡ ಕನಸು ಕಾಣಬೇಕಾದ್ರೆ ಟೈಮ್ ಮ್ಯಾಟರ್ ಆಗಲ್ಲ. ಅಂದ್ರೆ ಅದರ ಯಾವ ರೀತಿ ದೇವ್ರ ದಯದಲ್ಲಿ ಆ ಥರದ ಪ್ರೊಡ್ಯೂಸರು ನಮಗಿದ್ರು. ಅಂದ್ರೆ ಆ ಟೈಮನ್ನು ಯೋಚನೆ ಮಾಡದೆ ಆ ಸಿನಿಮಾದ ಕ್ವಾಲಿಟಿಗೆ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರ್. ಎಷ್ಟು ಜನ ಇದನ್ನು ತಡ್ಕೊಳಕ್ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಇಂಥ ಎಲ್ಲ, ಈಗ ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅರ್ಜುನ್ ಜನ್ಯ ಅವ್ರ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇರ್ತಾ ಇರಲಿಲ್ಲ. ನೀವು ಮಾಡಿ, ನಾವು ಜೊತೆಗಿದ್ದೀವಿ ಅಂತ. ಅಂದರೆ ಒಂದು 35-40 ದಿವಸ ಅನ್ಸುತ್ತೆ ಕ್ಲೈಮ್ಯಾಕ್ಸ್. ಅಂದರೆ ಅಷ್ಟು ಶೂಟ್ ಮಾಡಬೇಕಾದ್ರೂ ಕೂಡ ಆರಾಮಾಗಿದ್ರು. ಎಂಥ ಅಂದರೆ ಏರುಪೇರಾದರೂ ಕೂಡ ಆರಾಮಾಗಿದ್ರು. ಅಷ್ಟು ಸಪೋರ್ಟ್ ಎಲ್ಲರೂ ಮಾಡಿದ ಕಾರಣದಿಂದಾಗಿ ಇವತ್ತು 45. ಐ ಥಿಂಕ್ ಅರ್ಜುನ್ ಜನ್ಯ ಇಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಈ ಸಿನಿಮಾದಿಂದ ಅದನ್ನು ಪ್ರೂವ್ ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ, ಜನ ಏನಂತಾರೆ ಈ ಸಿನಿಮಾ ನೋಡಿ ಅಂತ. ಅದೇ ಓಪಿ ಸರ್, ನೀವು ಮತ್ತು ಶಿವಣ್ಣ ಸ್ಕ್ರೀನಲ್ಲಿ ಬಂದಾಗ ಅಪೋಸಿಟ್ ಕ್ಯಾರೆಕ್ಟರ್ಗಳಾಗಿ ನಾವು ನೋಡಿದ್ವಿ. ಪ್ರೀತಿಯಲ್ಲಿ ನೋಡಿದ್ವಿ, ಲವಕುಶದಲ್ಲಿ ನೋಡಿದ್ವಿ. ಅಪೋಸಿಟ್ ಕ್ಯಾರೆಕ್ಟರ್ಸ್ ರೀತಿಯಲ್ಲಿ ಕೂಡ ಒಂದು ಫೈಟ್ ಬರುತ್ತೆ. ಇಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ 45 ನೋಡ್ರಿ, ಯಾರು ಅಪೋಸಿಟ್ ಅನ್ಕೊಳ್ಳೋದೇ ಇಲ್ಲ. ನನ್ನ ಬಗ್ಗೆ ಎಲ್ರಿಗೂ ಗೊತ್ತು ಆಕ್ಚುಲಿ. ನಾವಿಬ್ರು ಜಗಳಾಡ್ರು ಜನ ಅದನ್ನ ತಮಾಷೆ ಆತರ ಇಲ್ಲ. ಸಂದರ್ಭ ಕರೆಕ್ಟ್ ಆಗಿರುತ್ತೆ ಅಷ್ಟೇ ಹೊರತು ನಾಟ್ ಜಸ್ಟ್ ಬಿಕಾಸ್. ಯಾಕಂದ್ರೆ ಕೆಲವು ಸತಿ ನನಗೇನೆ ಅನ್ಸುತ್ತೆ, ನಾನು ಯಾವ್ದಾರ ಶಿವಣ್ಣವ್ರದ್ದು ಯಾವ್ದಾರ ಮಲ್ಟಿಸ್ಟಾರ್ ಪಿಕ್ಚರ್ ಅಲ್ಲಿ ಶಿವಣ್ಣಂಗೆ ಹೆಚ್ಕೊಂಡ್ಮೇಲೆ ನಂಗೆ ತಡ್ಕೊಳಕ್ಕಾಗಲ್ಲ. ಐ ಫೆಲ್ಟ್ ಆಕ್ಚುಲಿ ಆ ಥರ ಏನಿದು ಒಂದು. ಬಟ್ ಕತೆಗಿತೆಲ್ಲ ಮರ್ತ್ಬಿಟ್ಟು ಕತೆಗೆ ಅದು ಬೇಕಪ್ಪ ಅಂದ್ರೂ ಕೂಡ ನಮ್ಗೆ ಶಿವಣ್ಣನಾಗ ನೋಡೋಕ್ಕಾಗಲ್ಲ. ಅದು ಕೆಲವು ಸತಿ ಎಬೋ ಇರುತ್ತೆ, ಲವ್ ಲಾಜಿಕ್ ಎಬೋ ಇರುತ್ತೆ. ಹೌದು. ಸೊ ಆ ಥರ ಕೆಲವು ವಿಷಯದಲ್ಲಿ ನಾವೇ ಅವಾಯ್ಡ್ ಮಾಡ್ತೀವಿ. ಶಿವಣ್ಣ ಅವ್ರಿಗೆ ಏನಾರ ಬೈಯೋದು ಇರ್ಬೋದು, ಇಲ್ಲಪ್ಪ. ಶಿವಣ್ಣ ಅದನ್ನ ಹೇಗೆ ನನಗೆ ಐ ವಾಂಟ್ ಟು ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೆ. ಇವಾಗ ಸಿಂಪಲ್ ಒಂದು ಟಗರು ರಿಲೀಸ್ ಆಗ್ಬೇಕಾದ್ರೆ ಅದೇ ಆಯ್ತು. ಧನಂಜಯ ಚೆನ್ನಾಗಿ ಪಿಕ್ಚರ್ ಚೆನ್ನಾಗಿ, ಆಮೇಲೆ ಇಲ್ಲ ಅವ್ರು ಹೆಂಗೆ. ನಾನು ಹೇಳಿದೆ ಯಾಕೆ ಹಂಗೆ ಅಂದ್ಕೋತೀರ ನೀವು? ವೈ ಯು ಶುಡ್ ಡೋಂಟ್ ಫರ್ಗೆಟ್ ದಟ್ ಫ್ರಸ್ಟ್ರೇಷನ್. ಇವಾಗ ಒಂದು ನಾರ್ಮಲ್ ಇನ್ಸ್ಪೆಕ್ಟರ್ ಹೆಂಗೆ ಮಾತಾಡ್ತಾನೆ, ಅದೇ ಇನ್ಸ್ಪೆಕ್ಟರ್ ಬೈಯೋರು ಎಷ್ಟು ಜನ ಕೆಟ್ಟದಾಗ ಬೈಯಲ್ಲ. ಇಟ್ಸ್ ರಿಯಾಲಿಟಿ. ಹೌದು. ಅವ್ನು ಫ್ರಸ್ಟ್ರೇಷನ್ ಅವ್ನು ಶಿವಣ್ಣನ ಬೈತಾ ಇಲ್ಲ, ಈಸ್ ಫ್ರಸ್ಟ್ರೇಟೆಡ್ ಅಂಡ್ ಟಾಕಿಂಗ್ ಅಬೌಟ್ ಟಗರು ಅಷ್ಟೇ. ಥಿಂಕ್ ಲೈಕ್ ದಟ್, ಎಲಾಬ್ರೇಟ್ ಮಾಡಿ ಬಿಟ್ಬಿಡಿ. ಅದ್ರಲ್ಲಿ ಏನು ದೊಡ್ಡತನ ಕಲ್ತ್ಕೊಂಡ್ಬಿಡ್ತೀವಿ. ಆಮೇಲೆ ಝೀರೋ ಇಂದನೇ ಬರೋದ್ರಿ ಹೀರೋ. 1 2 3 4 9 ಮುಗಿದೋಯ್ತು ಅಂದರೆ ಆ ಝೀರೋ ಲಾಸ್ಟ್ ಬರ್ತಾ ಗೊತ್ತಾ? ಝೀರೋ ಅದು ಬಂದ್ರೆ 10 ಆಗೋದು, 100 ಆಗೋದು, 1000 ಆಗೋದು, 10,000 ಆಗೋದು, ಕೋಟಿ ಆಗೋದು, ಶತಕೋಟಿ ಆಗೋದು, ಎಲ್ಲ ಝೀರೋ ಇದ್ರನ್ನೇ. ಇಲ್ಲಾಂದ್ರೆ ₹1 ಉಳ್ಕೋತೀವಿ. ಶಿವಣ್ಣ ಯಾಕೋ ಉಪ್ಪಿ ಸರ್ದು ಲಾಜಿಕ್ ಅನ್ನ ಹೇಳ್ದಂಗೆ ಅನ್ನಿಸ್ತಪ್ಪ. ಅಭ್ಯಾಸ ಜೊತೆ ಜೊತೆ ಇಲ್ಲ, ಯಾಕಂದ್ರೆ ನಮ್ಮ ಥಾಟ್ ಒಂದೇ. ನಿಜ. ನಾವು ಒಂದ್ಸರಿ ಗೀತಾ ಅವ್ರ ಇಲ್ಲ ಇದೇ ಆಯ್ತು ನೋಡಿ. ಶಿವಣ್ಣ ಅವರೇ ಆ್ಯಕ್ಚುಲಿ ನಾವು ಪ್ರೀತಿಸೇ ಮಾಡ್ಬೇಕಾದ್ರೆ ನಿಮ್ಗೆ ಜ್ಞಾಪಕ ಇದೆಯೋ ಇಲ್ವೋ, ಆ್ಯಕ್ಚುಲಿ ನೀವು ಶೂಟ್ ಮಾಡಿ ನಾನು ಸಾಯಿಸ್ಬೇಕು. ನಾವು ಹಂಗೆ ಇದ್ವಿ, ಶೂಟ್ ಮಾಡಬೇಕು. ಡೈರೆಕ್ಟೆಲ್ಲ ಡಿಸ್ಕಸ್ ಮಾಡಿ ಬೇಡ ಶಿವಣ್ಣ ಶೂಟ್ ಮಾಡ್ಬಿಡ, ಅವನೇ ಸೂಸೈಡ್ ಮಾಡ್ಕೊಂಬಿಡ್ಲಿ ಉಪೇಂದ್ರ ಅಂತ. ಯಾಕಂದ್ರೆ ಥಿಯೇಟ್ರಲ್ಲಿ ಚೆನ್ನಾಗಿರಲ್ಲ. ಹೌದು ಶಿವಣ್ಣ ಆಮೇಲೆ ನಾನು ಶಿವಣ್ಣ ಎಲ್ಲ ಶಿವಣ್ಣ ಅದು ಮಾಡಿದ್ರೇ ಚೆನ್ನಾಗಲ್ವಾ, ನೀವು ಶೂಟ್ ಮಾಡ್ಬೇಕು ನನ್ನ ಅಂತ. ಶಿವಣ್ಣ ಬೇಡ ಬಿಡಮ್ಮ, ಅವ್ರು ಹೇಳೋದು ಕರೆಕ್ಟೇ ಅಂದ್ಬಿಟ್ಟು ಟೋಟಲಿ ಚೇಂಜ್ ಮಾಡ್ಬಿಟ್ರು ಆ್ಯಕ್ಚುಲಿ. ಯಾಕಂದ್ರೆ ಅಲ್ಲಿ ಆಡಿಯನ್ಸು ಫ್ಯಾನ್ಸ್ ಇದಾಗಬಾರ್ದು, ಎರಡು ಪಾಸಿಟಿವ್ ಆಗಿ ಹೋಗೋಣ ಅಂತ ಕಥೆನೇ ಚೇಂಜ್ ಮಾಡ್ಬಿಟ್ರು. ನಮಗೆ ಸಮ್ಟೈಮ್ಸ್ ಅದು ಗೊತ್ತಾಗಲ್ಲ ಅದು ಏನಕ್ಕೆ ಅಂತ. ಕೆಲಸ ನಮ್ಗೆ ಅನ್ಸುತ್ತೆ ಲಾಜಿಕಲಿ ಕರೆಕ್ಟ್ ಅಲ್ವಲ್ಲ ಇದು ಅಂತ.
ಅದಕ್ಕಿಂತ ಲಾಜಿಕ್ಗಿಂತ ಎಮೋಷನ್ ಮ್ಯಾಜಿಕ್ ಬೇರೆ ಇರ್ತದೆ ಆ್ಯಕ್ಚುಲಿ. ಥಾಟ್ಸ್ ಹೆಂಗೆ ಬರ್ತಂದ್ರೆ ನಾವು ಗೀತಾ ಅವರು ಎಲೆಕ್ಷನ್ ನಿಂತ್ಕೋಬೇಕಾರೆ ಉಪಿ ಒಂದು ದಿನ ಬರ್ತಾರೆ ಬಂದರು, ನಾವು ಒಂದು ಪಿಕ್ನಿಕ್ ಮಾಡ್ಬೇಕಾದ್ರೆ ಇಲ್ಲ ಗುರುಬೇಜ್ ಎಲ್ಲ ಚೇಂಜ್ ಮಾಡಬೇಕು, ಸಿಸ್ಟಮ್ ಶುಡ್ ಬಿ ಚೇಂಜ್. ನಾವು ಎಷ್ಟು ಮಾತಾಡಿದ್ವಿ ಕೇಳಿ, ಬಹುಶಃ ಅದಾದ್ಮೇಲೆ ಉಪೇಂದ್ರ ಅದು ಪ್ರಜಾಕೀಯ ಬರೋಕ್ಕೆ ಒಂದು ಇದಾಯ್ತಾನೋ, ಬಿಕಾಸ್ ಥಾಟ್ ಪ್ರಾಸೆಸ್ ಇದೆಯಲ್ಲ ಬೆಂಕಿ, ಅದು ಇಟ್ಸ್ ಅ ಫೈರ್. ಹೌದು, ಎಲ್ಲ ಮನುಷ್ಯ ಫೈರ್. ನಾವು ಚೇಂಜ್ ಮಾಡೋಕ್ಕೆ ನೋಡಬೇಕು. ನಾವೇ ಬಿಟ್ಬಿಟ್ಟು ಇಲ್ಲ ಬಿಡ ಏನು ಮಾಡೋದೆ ಎಲ್ಲ ಹಂಗೆ ಮಗ ಏನು ಮಾಡೋಕ್ಕಾಗತ್ತೆ ಹೇಳಿ. ಬಹುಶಃ ಅದನ್ನು ಅವ್ರು ಫಸ್ಟ್ ಪಿಕ್ಚರ್ ನೋಡಿ ನನಗೂ ಉಪೇಂದ್ರ ಐಡಿಯಾಸೇ ಬರ್ತಾಯಿದೆ ನಮಗೂ ಒಂದ್ಸತಿ. ನಿಮ್ಮ ಒಳಗೆ ಅದೇ ಇರೋದು ಫೈರ್. ದಟ್ ಫೈರ್ ಶುಡ್ ಬಿ ದೇರ್. ಐ ಥಿಂಕ್ ಪರಸ್ಪರ ಅದು, ದೆನ್ ಓನ್ಲಿ ದ ಫಿಲ್ಮ್ ವಿಲ್ ಹ್ಯಾಪನ್, ಇಲ್ಲಾಂದರೆ ಆಗಲ್ಲ. ಒಂದು ಸಖತ್ ಡೈಲಾಗ್ ಹೊಡೆದ್ರು ಅವತ್ತು ಯಾವುದೋ ಟಿ ವಿಲಿ, ಸಬ್ ಆಕೆ ಕುಚ್ ಕಿಯಾ ಕುಚ್ ಬಿ ನೈ ಕಿಯಾ ತೂ ಆಕೆ ಪ್ರಜಾ ಕಿಯಾ. ಹೌದಾ? ಬಿಡಮ್ಮ, सब लोग आया कुछ नहीं किया, अब तू आया किया प्रजा ಪ್ರಜಾ किया. ಕಿಯಾ. ಇಟ್ಸ್ ಆಲ್ ಚೆನ್ನಾಗಿರುತ್ತೆ. ಎಲ್ಲ ಬೇಕು ಲೈಫ್ಲಿ. ನಾವು ಅಷ್ಟೇ ಎಲ್ಲ ಎದುರಿಸ್ತಾ ಇರ್ತೀವಿ, ಎಷ್ಟೋ ಬರುತ್ತೆ, ಕಾಂಟ್ರವರ್ಸೀಸ್ ಬರುತ್ತೆ, ಅದು ಬರುತ್ತೆ. ಯಾರು ಫೇಸ್ ಇಟ್ ಆ್ಯಂಡ್ ಗೋ, ಧೈರ್ಯ ಬೇಕು ಅಷ್ಟೇ. ಯಾರು ಫೇಸ್ ಇಟ್ ಆ್ಯಂಡ್ ಗೋ, ಅದೇ ಎಂಡ್ ಅಲ್ಲ. ಅದೇ ಎಂಡ್ ಆಗ್ಬಿಟ್ರೆ ಭಾಳ ಭಯ ಪಟ್ಕೊಂಡು ಮನೇಲೇ ಎದ್ದಿರ್ಬೇಕಾಗುತ್ತೆ. ಆಮೇಲೆ ಅವ್ರು ಇರ್ತಾರಲ್ಲ, ಇವರು ತುಂಬಾ ಏನು ಗೊತ್ತಿರ್ತಾರ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನೀವು ನಂಬಲ್ಲ, ಸಣ್ಣ ಪುಟ್ಟ ವಿಷಯ. ನಾನು ರಜೆಗೆ ಇನ್ನೂ ಒಂದು ತಿಂಗಳು ಹೇಳಿಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ಬಿಟ್ರು ಗೊತ್ತಾ ಇವರು. ಅರ್ಥ ಮಾಡ್ಕೊಳ್ಳೋ ಅವ್ರು ಹೇಳ್ತಾ ಇರೋದು. ಸುಮ್ಮನೆ ಹೋಗಿ ಓಟ್ ಹಾಕ್ಬಿಡೋದಲ್ಲ ಅಂತ ಇನ್ನೊಂದು ಯಾವುದೋ ಫಂಕ್ಷನ್ ಹೇಳಿದ್ದಾರೆ ಇವರು. ಕರೆಕ್ಟ್ ಅದು. ನಾನು ಡಾರ್ಕ್ದೊಂದು ಟೀಸರ್ ಹಾಕಿದೆ, ಅದು ಸ್ವಲ್ಪ ಅದು ಸ್ಪೀಕರ್ ಸರಿ ಇಲ್ಲದೆ ಸರಿಗೆ ಆಗಲಿಲ್ಲ. ಇವ್ರು ಎಷ್ಟು ಚೆನ್ನಾಗಿ ಬಂದು ಅದನ್ನು ಹೇಳಿದ್ರು ಗೊತ್ತಾ. ಸುಮ್ಮನೆ ಮಾಡಿರಲ್ಲ ಯಾರು, ಅದ್ರೊಳಗೆ ಒಂದು ವಿಷಯ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಡಾರ್ಕ್ ತೋರಿಸಿದ್ರು, ನೀನು ಇಮ್ಯಾಜಿನ್ ಮಾಡೋ ಅಂತ, ನಿನ್ನೊಳಗೆ ಆಲೋಚನೆ ಬೆಳಿಲಿ ವಿ ಶುಡ್ ಟ್ರೈ ಅಂತ ಹೇಳ್ಬಿಟ್ರು ಗೊತ್ತಾ. ನನಗಿಂತ ಚೆನ್ನಾಗಿ ಇವರೇ ಡೈರೆಕ್ಟರ್ಗೆ ಹೇಳ್ಬಿಟ್ರು ಅವತ್ತು. ಈ ಸೋ ಶಾರ್ಪ್ ಆ್ಯಕ್ಚುಲಿ ಅವರು. ನೀವು ಲಾರಿ ಡ್ರೈವರ್ ರೋಲನ್ನು ನಾವು ನೋಡಿದ್ವಿ, ಅಲ್ಲಿ ಒಂದು ಲಾರಿ ಡ್ರೈವರ್ ಆಗಿ ಹೋಗುವಂಥ ಸ್ಟೈಲನ್ನು ಕೂಡ ನೋಡಿದ್ವಿ ಒಂದು ಸೀಕ್ವೆನ್ಸಲ್ಲಿ. ಬಹುಶಃ ಅದನ್ನು ನೋಡ್ತಾ ಇದ್ದಾಗ ಉಪ್ಪಿಸರ್ದು ಸಿನಿಮಾಗಳಲ್ಲಿ ಅವರ ಆ ಒಂದು ಸೀರಿಯಸ್ನೆಸ್ನ ಒಂದು ಇದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಅಪ್ರೋಚ್, ಅದು ಅದರ ಜೊತೆಗೆ ಬರುವಂಥ ಡೈಲಾಗ್ ಫ್ಲೋ ನೋಡ್ತಾ ಇದ್ವಿ. ಈ ಇಡೀ ಪಾತ್ರದಲ್ಲಿ ಹುಟ್ಟು ಮತ್ತು ಸಾವಿನ ನಡುವಿನ ಬದುಕಿನ ಆ ದಿವಸಗಳ ಬಗ್ಗೆ ಹೇಳಿದಿರಿ ಅನ್ನೋದನ್ನು ಮೊದಲಿಗೆ ಒಂದು ಕಡೆ ಸಿಗುತ್ತೆ. ಬಹುಶಃ ತಾವು ಯಮನ ಕಡೆಯ ಪಾತ್ರದಲ್ಲಿ ಇದ್ದೀರಿ ಅನ್ನೋ ಅಂತ ಹೇಳ್ಕೊಂಡು ನಮ್ಗೆ ಅನ್ನಿಸ್ತು. ಆ ರೋಲ್ ಬಗ್ಗೆ ಅದೇ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ, ಆ ಸಿಂಬಾಲಿಸಮ್ ಇದೆಲ್ಲ ಕೊಟ್ಟಿರೋದು ಎಲ್ಲ ಅದೇ ತರ ಇದಿರುತ್ತೆ. ಅವ್ರನ್ನ ನೋಡ್ರೆ ಗೊತ್ತಾಗುತ್ತೆ, ಹಿ ರೆಪ್ರೆಸೆಂಟ್ ಸಮಥಿಂಗ್ಲಿ ಬೇರೆ. ಅದ್ರ ಮಧ್ಯದಲ್ಲಿರೋರು ಅವರು, ಅದು ನಿಮ್ಗೆ ಮೂಲ ಸಿಗುತ್ತೆ. ಬಟ್ ಅದ್ರೊಳಗೆ ಏನಿದೆ ಕತೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್. ಹೌ ದೇ ಟೇಕ್ ಇಟ್ ಅನ್ನೋದು ಕರೆಕ್ಟ್. ಹೌ ದೇ ಟೇಕ್ ಇಟ್, ಅದ್ರೊಳಗೆ ಏನಿದೆ ಅದು ಆ್ಯಕ್ಚುಲಿ ಅದನ್ನ ಹೆಂಗೆ ತೊಗೊಂಡೋಗ್ತಾರೆ ಅನ್ನೋದು ಇದೆಯಲ್ಲ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅದೇ ನಮ್ಗೆ ಖುಷಿ ಕೊಟ್ಟಿದ್ದೆ ಅರ್ಜುನ್ ಅವ್ರು ಫಸ್ಟ್ ಹೇಳಿದೆ. ನಾನು 4 ಸೀನಲ್ಲಿ ತುಂಬ ಇಂಟ್ರೆಸ್ಟ್ ಅನ್ಸ್ಬಿಡುದು. ನನ್ನ ಸೀನೇ ಬಂದಿರಲಿಲ್ಲ ಕತೆ ಹೇಳ್ಬೇಕಂತ ನನಗೆ. ಫಸ್ಟ್ ಸ್ಟಾರ್ಟ್ ವಿತ್ ಅದು ಹೇಳಿದ್ರು, ನನ್ಗೆ ಏನು ಹೇಳ್ತಿದ್ರೆ ನೀವು, ಅದೇನಾಗುತ್ತೆ ಅಂತ ಅಲ್ಲಿಂದ ಇಂಟ್ರೆಸ್ಟ್ ಆಡೋದು, ಕ್ಯೂರಿಯಾಸಿಟಿ. ಕರೆಕ್ಟ್. ಅದು ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿದ್ರು ಅದನ್ನು. ಆ ಲೈನೇ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು ಈ ಪಿಕ್ಚರಲ್ಲಿ. ನಮ್ಮ ಕ್ಯಾರೆಕ್ಟರ್ ಎಲ್ಲ ಬಿಡಿ, ಬಂದರೆ ಕಮರ್ಷಿಯಲ್ ಆಗಿ ಒಂದಿದಿರುತ್ತೆ. ಕಮರ್ಷಿಯಲ್ ಒಂದು ಸೆನ್ಸ್ ಇದೆ. ನೀವು ಹೇಳಿದ್ರಿ ಭರವಸೆ ಬರ್ತೀರ ಲಾರಿ ಓಡಿಸ್ಕೊಂಡು ಬಂದವ್ರಿಗೆ ಒಂದು ಡೈಲಾಗ್ ಹೇಳ್ತಾರೆ ಅಲ್ಲಿ. ಹೌದೌದು. ನೋ ಅದೇ ಆಗೋದು ಅದಿದೆಯಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಕಾಮನ್ ಪೀಪಲ್ಗಲ್ಲ, ಎವ್ರಿಬಡಿ, ಸಿಸ್ಟಮ್ಗೂ ಅನ್ವಯಿಸುತ್ತೆ. ಹೌದೌದು. ನಿಮ್ದು ಮಾತ್ರ ಮಾಡ್ಕೋಬೋದು, ಬೇರೆಯವ್ರು ಮಾಡಬಾರ್ದಾ? ಅದು ಎಷ್ಟು ಮಟ್ಟಿಗೆ ನಿಜ? ಇವಾಗ ನನಗೂ ಅನ್ವಯಿಸುತ್ತೆ ಅದು. ಹೌದು. ಶಿವರಾಜ್ ಕುಮಾರ್ ಗಾಡಿ ಅಂದರೆ ನಿಲ್ಲಿಸ್ಬೋದು, ಉಪೇಂದ್ರ ಗಾಡಿ ನಿಲ್ಲಿಸ್ಬೋದು, ರಾಜ್ಕುಮಾರ್ ಗಾಡಿ ಹಂಗಲ್ಲ. ಫಾಲೋ ದ ರೂಲ್ಸ್. ವೈ ಯು ಸೇ ದಟ್, ವೈ ಯು ಪುಟ್ ನೋ ಪಾರ್ಕಿಂಗ್ ಅದು ಯಾಕೆ ಆಗ್ತೀರಾ? ಸಿಸ್ಟಮ್ ಬಂದು ನಿಲ್ಲಿಸ್ಬಿಟ್ರೆ ಅದು ನನಗೆ ಭಾಳ ಎಷ್ಟು ಜನ ಕ್ಲಾಸ್, ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾರೆ, ಏನು ಡೈಲಾಗ್ಸ್ ಏನೋ ಇದೆ ಸಿನಿಮಾದಲ್ಲಿ. ಅದೊಂದು ಡೈಲಾಗ್ಗಳು ಮುಖ್ಯ, ಸುಮ್ಮನೆ ಏನೇನೋ ಬರೆದ್ಬಿಡೋದಲ್ಲ. ಒಂದು ಡೈಲಾಗ್ ಅಂದ್ರೂ ಹೊಡೆದ್ರೆ ಅದು 100 ಥರ ತಿಂಕು ಏನಯ್ಯ ಬಡಿ ಅಪ್ಪಾಜಿ ಹಿಂಗೆ ಹೇಳೋರು, ಏನಯ್ಯ ಅದು ಡೈಲಾಗ್ ಅದು. ಇವತ್ತೇನಾರು ಅಪ್ಪಾಜಿ ಇದ್ಬಿಟ್ಟಿದ್ರೆ ಅರ್ಜುನ್ ಜನ ಕೊಂಡಾಡ್ಬಿಡೋರು, ಇಲ್ಲೇ ಇದ್ದೆ ನೀನು ಮನುಷ್ಯ, ನೀನು ಪ್ರಾಮಿಸಾಗಿ ಹೇಳ್ತೀನಿ ಇದು, ನಾನು ಹೃದಯದ ಮುಟ್ಕೊಂಡು ಹೇಳ್ತೀನಿ, ಅಪ್ಪಾಜಿ ಇದ್ದಿದ್ರೆ ಅವತ್ತು ಕೊಂಡಾಡ್ಬಿಡೋರು ಇದು ಈ ಡೈಲಾಗ್ನ ಕೇಳಿದರೆ. ಏನೇ ಸರಸ್ವತಿ ನಿನಗಿರೋದು, ಕೈ ಮುಗಿದ್ಬಿಡೋರು. ಅದು ಇದೆಲ್ಲ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು. ನನಗೆ ಆ ಡೈಲಾಗ್ ಅಂತೂ ಇನ್ನೂ ಎಷ್ಟು ಜನ ಫ್ರೆಂಡ್ಸ್ ಮಡ್ರಾಸಿಂದ ಫೋನ್ ಮಾಡ್ತಾರೆ, ಇನ್ನ ಮಚ್ಚ ಡೈಲಾಗ್ ಅದು ಬಾಹಿರ. ಸಿ ದಟ್ ಈಸ್ ವಾಟ್ ಈಸ್ ನೆಸಸರಿ. ಹೌದು.
ನಿಮಗೆ ಆ ಡೈಲಾಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅಂತೇಳಿ ಅಲ್ಲಿ ಅದನ್ನು ಹೇಳುವಾಗ ಆ ಡೈಲಾಗ್ ಖಂಡಿತ ಅಲ್ಲಿ ಆ ವಿಷಯನೇ ಇದೆಯಲ್ಲ, ನಮ್ಗೆ ಇವಾಗ ಪ್ರತಿಯೊತ್ತಿ ಅನ್ನಿಸ್ತಾ ಇರುತ್ತಲ್ಲ, ರೋಡ್ ಹೋಗ್ಬೇಕಾದ್ರೆ ಎಲ್ಲಂದ್ರಲ್ಲಿ ಪಾರ್ಕಿಂಗ್ಗಳು, ಎಲ್ಲಂದ್ರಲ್ಲಿ. ಯಾಕಂದ್ರೆ ನೋಡಿ, ನಾವೆಲ್ಲ ಫಾರಿನ್ ಹೋದಾಗೆಲ್ಲ ಅನ್ಸುತ್ತೆ ಅಲ್ಲಿ ಜಾಸ್ತಿ ವಾಕ್ ಮಾಡ್ತೀವಿ, ಯಾಕಂದ್ರೆ ಪಾರ್ಕಿಂಗ್ ಒಂದ್ ಕಡೆ ಇರುತ್ತೆ. ಹೌದು, ಸಿಸ್ಟಮ್ ಅಲ್ಲಿ ಎಲ್ಲಂದ್ರೂ ಮಾಡಂಗಿಲ್ಲ. ಅದೇ ನಾನು ಪಿಕ್ಚರ್ ಇಲ್ಲ, ಸೂಪರ್ ಪಿಕ್ಚರ್ ಡೈಲಾಗ್ ಹೇಳಿದೀನಿ, ನಮ್ ಏನೋ ಬೇರೆ ದೇಶದಲ್ಲಿ ದುಡ್ಡಿದ್ರೆ ಸಾಹುಕಾರ, ಇಲ್ಲಿ ದುಡ್ಡಿದ್ರೆ ಸರ್ವಾಧಿಕಾರ ಅಂತ. ಆತರ ಇಲ್ಲಿ ನಾವೇಂದ್ರೆ ಅಲ್ಲಿ ಹೋಗ್ಬೇಕು, ಅಂಗಡಿ ಮುಂದೆ ಗಾಡಿ ನಿಲ್ಸ್ಕೊಂಡು ಅಲ್ಲೇ ಹೋಗ್ತಾ ಬರ್ತೀವಿ, ಅಲ್ಲಿ ಯಾರು ಓಡಾಡ್ತಾರೆ, ಒಂದು 5 ನಿಮಿಷ ಇರ್ರಿ. ಸೊ ಅಲ್ಲಂಗಲ್ಲ, ಸಿಸ್ಟಮ್ ಇದೆ, ಹೋಗಲ್ಲಿ ನಿಲ್ಸು, ನಡ್ಕೊಂಬ, ಎಲ್ಲ ತೊಗೊಂಡೋಗಿ ಮತ್ತೆ ಪಾರ್ಕಿಂಗ್ ಹೋಗ್ಬಿಟ್ಟು ಹೋಗು ಅಂತ. ಆ ಸಿಸ್ಟಮ್ ರೆಸಿಡೆನ್ಷಿಯಲ್ ಝೋನು, ಕಮರ್ಷಿಯಲ್ ಝೋನು ಎಲ್ಲ ಪ್ರಾಪರ್ ಆಗಿ ಮಾಡಿದ್ದಾರೆ ಆಕ್ಚುಲಿ. ಸೊ ನಮ್ಮಲ್ಲೂ ಆಗ್ಬೇಕಾಗಿತ್ತದು, ನೋಡೋಣ ಇನ್ನು ಮುಂದೆ ಆಗ್ಬೋದು. ಈ ಡೈಲಾಗ್ ರಾಜ್ ಶೆಟ್ಟರ್, ನೀವು ಕಾಮನ್ ಮ್ಯಾನ್ ಥರ ಕಂಡ್ರಿ, ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನ್ಗೆ ಈ ಇಬ್ಬರು ಕ್ಯಾರೆಕ್ಟರ್ಗಳ ಜೊತೆಗಿನ ಒಟ್ಟು ಬಾಂಧವ್ಯವನ್ನು ಹೇಗೆ ಹೇಳ್ತೀರಿ? ಐ ಥಿಂಕ್ ಯಾವುದೇ ಒಳ್ಳೆ ಸಿನಿಮಾಗಳು ಯಾವತ್ತು ಆರ್ಡಿನರಿ ಮನುಷ್ಯ ಒಂದು ಎಕ್ಸ್ಟ್ರಾ ಆರ್ಡಿನರಿ ಸಿಚುವೇಶನ್ಗೆ ತಲುಪೋದೆ, ಅದನ್ನ ನೋಡೋದೇ ಸಿನಿಮಾ. ಹೌದು, ಯಾವತ್ತೂ ಕೂಡ ಇದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಸಿಚುವೇಶನ್ ಜೊತೆ ಎಕ್ಸ್ಟ್ರಾ ಆರ್ಡಿನರಿ ಜನಗಳನ್ನು ಭೇಟಿ ಆಗ್ತಾನೆ. ಹೌದು. ಸೊ ಅದು ಇದ್ರ ಕತೆ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಹೇಳಕ್ಕೆ ಯಾರ ಕೈಲೂ ಆಗಲ್ಲ. ಆರ್ಡಿನರಿ ಪರ್ಸನ್ ಪುಟ್ ಇನ್ ಟು ಎಕ್ಸ್ಟ್ರಾರ್ಡಿನರಿ, ದಟ್ ಈಸ್ ಎ ಗುಡ್ ಫಿಲಮ್. ಪರ್ಸನ್ ಜೊತೆಲಿ ಇದ್ದಾಗ that's why you're decoding. ನೋಡಿ, ಅವ್ರ ಫಾರ್ಮ್ ಆಫ್ ಡಿಕೋಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ರಿಲೇಟಬಿಲಿಟಿ ಫ್ಯಾಕ್ಟರ್ ನನ್ನ ಪಾತ್ರಕ್ಕಿರುತ್ತೆ. ಅಂದ್ರೆ ಒಬ್ಬ ಪ್ರೇಕ್ಷಕ ನೋಡ್ಬೇಕಾದ್ರೆ ನಾನು ಇವನ್ ತರ ಅಂತ ಅನ್ಸಕ್ ಶುರು ಆಗುತ್ತೆ. ದ ಬ್ಯೂಟಿ ಆಫ್ ದಿಸ್ ಸಿನಿಮಾ ನನಗೇನು ಅಂತ ಹೇಳಿದ್ರೆ, ಒಂದು ರಿಯಾಲಿಟಿ ಇರುತ್ತೆ, ಜೊತೆಗೆ ಇನ್ನೊಂದು ಸಿನಿಮ್ಯಾಟಿಕ್ ಮೂಮೆಂಟ್ಸ್ ಇರುತ್ತೆ. ನಾವು ನೋಡ್ಕೊಂಡ್ ಬಂದಂತ ಸಿನಿಮ್ಯಾಟಿಕ್ ಮೂಮೆಂಟ್ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಪಾತ್ರ ಇರುತ್ತೆ, ಜೊತೆಗೆ ಒಂದು ಫ್ಯಾಂಟಸಿ ಇರುತ್ತೆ. ಈ ಮೂರನ್ನು ಕೂಡ ಬಹಳ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆದ್ರೆ ಅದು ಮೂರು ಕೂಡ ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಜಾರಿಂಗ್ ಇರಲ್ಲ, ತುಂಬಾ ಸೀಮ್ಲೆಸ್ ಆಗಿ ಟ್ರಾವೆಲ್ ಆಗುತ್ತೆ, ಕಥೆಯಲ್ಲೇ ಟ್ರಾವೆಲ್ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿಯಾದ ವಿಚಾರ. ಅದೇಂತೋ ಕೇಳಿಸ್ಕೊಳ್ತಾ ಇದ್ರಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ತಾ ಇದ್ರಿ, ಶಿವಣ್ಣ ಬಂದು. ಹೌದು ಹೌದು ಹೌದು, ಎರಡು ಪ್ರಪಂಚದ ಕೊಲ್ಯೂಷನ್ ಅದು. ಹೌದು, ಬಹಳ ಅದ್ಭುತವಾಗಿ ಬಂದಿದೆ ಇದನ್ನ ನೋಡಿದಾಗ. ಇಲ್ಲ ಅಂದ್ರೆ ಶುರು ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಏನೇನೋ ಹಾಕೊಂಡು ಏನೇನೋ ಸಾಂಗ್ಗಳು ಹಾಕೊಂಡು ಬೇಡುವನು ವರ ಏನೇನೋ ಇದೆ. ಅದು ನಮ್ಗೆ ಗೊತ್ತಿದೆ ಏನೇನೋ ಆಗುತ್ತೆ, ನಾವು ಅನ್ಕೋತೀವಿ ಇದೆಲ್ಲ ಮಾಡ್ಬೇಕು ಅಂತ, ಅದು ನಾವು ಮಾಡಕ್ ಹೋದ್ರೆ ಆಗಲ್ಲ, ಅದು ಅದಾಗೆ ಆಗ್ಬೇಕು. ಹೌದೌದು, ದಟ್ ಇಸ್ ವಾಟ್ ಇಸ್. ಇವಾಗ ಇದು 45 ಟಚ್ ವುಡ್ ಎವ್ರಿ ನಮ್ಮ ಪಾತ್ರಗಳಿರ್ಬೋದು, ಇದು ಟ್ರೈಲರು, ಟೀಸರ್ ಎಲ್ಲ ಅದು ಅದಾಗೆ ಆಗಿದೆ ಹೊರತು ಎಲ್ಲೂ ನಾವು ಪ್ಲಾನ್ ಮಾಡಿ ಮಾಡಬೇಕು. ಇವಾಗೆಲ್ಲ ಮಾಡಿಸೋದು ಜಾಸ್ತಿ, ಇದು ಮಾಡಿಸ್ತಾನೆ ಪಿಕ್ಚರು ಅಂತ ಹೇಳ್ತಾರೆ, ಮಾಡಿಸ್ಬಾರ್ದು ನಾವು. ಅದಕ್ಕೆ ನಮ್ಗೆ ವಿ ಆರ್ ಸೋ ಹ್ಯಾಪಿ ದಟ್ ವಿ ವರ್ ಫ್ರಮ್ ಅ ವೆರಿ ಬ್ಯೂಟಿಫುಲ್. ಅವಾಗ ನಾವೆಲ್ಲ ಉಪೇಂದ್ರ ತುಂಬ ಎಂಜಾಯ್ ಮಾಡಿದ್ವಿ ದಟ್ ಮೇಕಿಂಗ್ ಆಫ್ ದ ಫಿಲ್ಮ್. ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡಿದ್ವಿ ಆಗ, ಇಷ್ಟಪಟ್ಟು ಜಾಲಿಯಾಗಿ ಮಾಡಿದ್ವು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಇದು ಮಾಡಿದ್ರೆ ಸಿನಿಮಾ, ಅದು ಹೊಡಿಬೇಕು, ಅದು ಹೋಗ್ಬೇಕು. ದಟ್ ಈಸ್ ನಾಟ್ ದ ಥಿಂಗ್. ಜನ ಬರ್ತಾರೆ, ಸೋ ಹೆಂಗೋಯ್ತು ಹೇಳಿ, ಹಂಗಲ್ಲ, ಕತೆ ಅದಾಗೆ ಬರಬೇಕು, ಅದೇ ಕರ್ಸ್ಕೋಬೇಕು. ಹೌದು, ಯು ಶುಡ್ ನಾಟ್ ಅಲೌ ಅ ಪರ್ಸನ್ ಟು ಗೋ ಟು ಫ್ರಸ್ಟ್ರೇಷನ್ ಲೆವೆಲ್ ಹೋಗಿ ಬಿಡಬಾರ್ದು, ಬಿಟ್ಬಿಡಿ. ಬನ್ನಿ ಎಲ್ಲರೂ ಸಪೋರ್ಟ್. ಭಾಷೆ ಅಂತೀರಾ, ಭಾಷೆಗೆ ಸಪೋರ್ಟ್ ಮಾಡಬೇಕಾದ್ರೆ ಜೆನ್ಯೂನ ಮಾಡಬೇಕು. ನಿಜ, ಸಪೋರ್ಟ್ ಮಾಡೋದು ವ್ಯಾಪಾರ ಆಗೋದ್ರೆ ಕಷ್ಟ ಅಲ್ವಾ? ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಇದು ನನಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ, ಎಲ್ರಿಗೂ ಅನ್ವಯಿಸುತ್ತೆ. ಹೌದು, ಅದೇ 45. ಇಲ್ಲಿ ಈ ಸಿನಿಮಾದ ವಿಚಾರದಲ್ಲಿ ಅದನ್ನು ನಿಮ್ಮ ಹತ್ರ ಕೇಳಿ, ನೀವು ಈ ಸಿನಿಮಾವನ್ನು ಮಾಡಿದಾಗ ಒಬ್ಬ ಕಾಮನ್ ಮ್ಯಾನ್ ಕ್ಯಾರೆಕ್ಟರನ್ನು ಇಟ್ಕೊಂಡು ಮಾಡುವಂತಹ ಸಿನಿಮಾದಲ್ಲಿ ಏನೋ ಎಕ್ಸ್ಟ್ರಾರ್ಡಿನರಿ ಕೊಡೋದಕ್ಕೆ ಅಪ್ರೋಚಸ್ ಆಗುತ್ತೆ, ಅದು ಏನೋ ಆಗಿದೆ ಅಂತ ಹೌದು ವಿಚಾರಗಳನ್ನು ಹೇಳಿ, ಅವುಗಳನ್ನು ಸ್ವಲ್ಪ ಇಲಾಬ್ರೇಟ್ ಮಾಡ್ತಾ ಹೋಗಿದ್ರೆ ಏನು ಹೇಳ್ತೀರಿ 45 ಸಿನಿಮಾದ ವಿವರವನ್ನು? ಎಲಾಬ್ರೇಟ್ ಮಾಡಿದ್ರೆ ಸಿನಿಮಾದ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಈಗ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಅದೇ ಇದು. ಅಂದರೆ ಪ್ರತಿಯೊಬ್ಬ ಈಗ ಒಂದು ಮೆಟ್ರೋಪಾಲಿಟನ್ ಸಿಟಿಲಿ ಇರಬೇಕಾದ್ರೆ ಇಲ್ಲಿನ ಒತ್ತಡಕ್ಕೆ, ಇಲ್ಲಿನ ಸ್ಪೀಡ್ಗೆ ಹೊಂದ್ಕೊಳ್ಳೋದಕ್ಕೆ ನಾವು ಇಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ, ಇನ್ಕ್ಲೂಡಿಂಗ್ ಆ ಪಾರ್ಕಿಂಗಿಂದ ಹಿಡಿದು ಬೇರೆ ಬೇರೆ ತಪ್ಪುಗಳನ್ನ, ಬೇರೆ ಬೇರೆ ವಿಷಯಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಆ ಮಾಡ್ಕೊಂಡು ಹೋದಾಗ ಎಷ್ಟೋ
ಸಲ ನಮ್ಮ ಜೀವನಕ್ಕೆ ನಾವು ಕೆಲವಾರು ಅಡೆತಡೆಗಳನ್ನ ಹಾಕೊಂಡು ಹೋಗ್ತೀವಿ. ಅಂದ್ರೆ ನಮ್ಮ ಜೀವನಕ್ಕೆ ಆಕ್ಚುಲಿ ಕೇಳಿದ್ರೆ ಪ್ರಾಬ್ಲಮ್ ಇರೋದು ಯಾರಿಂದ ಅಂದ್ರೆ ನಮ್ಮಿಂದಾನೆ. ಯಾಕಂದ್ರೆ ನಾವು ಓಡ್ತಾ ಇರ್ತೀವಿ, ಸ್ಪೀಡಲ್ಲಿ ಇರ್ತೀವಿ. ಅಂತ ಸ್ಪೀಡಲ್ಲಿ ಇರುವಂತ ವ್ಯಕ್ತಿ ಒಂದು ಕತೆ ಅಂತ ನನಗನ್ಸುತ್ತೆ. ಆದ್ರೆ ಆ ಸ್ಪೀಡ್ ಈ ಸಿಟಿಯಿಂದ ಬಂದಿರುವಂಥದ್ದು. ಬದುಕ್ಬೇಕಲ್ವಾ ಇಲ್ಲಿ. ಶಿವಣ್ಣ ಲುಕ್ ಬಹಳ ಅದ್ಭುತವಾಗಿ ನಾನು ಫಸ್ಟ್ ದಿವಸ 5 ಸಲ ಹೇಳಿದೆ, ಬಹಳ ಚೆನ್ನಾಗಿ ಕಾಣಿಸ್ತೀವಿ, ಬಹಳ ಚೆನ್ನಾಗಿ ಕಾಣಿಸ್ತೀವಿ ಅಂತ. ಅಂದ್ರೆ ಯಾಕೆ ಅವ್ರ ಕೂದಲನ್ನು ಬೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ? ಇಲ್ಲ ಅಂದ್ರೆ ಅದೇ ಅಂದ್ರೆ ಚೆನ್ನಾಗಿ ಅಲ್ಲಿ ನೋಡಿ, ಅಲ್ಲೆಲ್ಲ ಆ ಪೋಸ್ಟರ್ಗಳು ನೋಡಿ, ಈ ಪೋಸ್ಟರ್ಗಳನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬಹಳ ಚೆನ್ನಾಗಿ. ಯಾವ್ದು ಚೆನ್ನಾಗಿ ಕಾಣ್ತು ಅಂತ ಅವ್ರ ಕೂದಲನ್ನು ಬೆಳ್ಳಗೆ ಫುಲ್ ಬೆಳ್ಳಗೆ ಮಾಡ್ದಾಗ ಚೆನ್ನಾಗಿ ಕಾಣಿಸ್ತಾ ಏನ್ ಹೇಳಿ. ನೀವು ಏನೇ ಮಾಡಿದ್ರು ಅದನ್ನ ಕ್ಯಾರಿ ಮಾಡ್ಬೇಕು ಅನ್ನೋ ಗ್ರೇಸ್ ಇರ್ಬೇಕಲ್ಲ, ಅದನ್ನ ಅವ್ರು ಹೆಂಗ್ ಕ್ಯಾರಿ ಮಾಡ್ತಿದ್ರು ಅದು ಚೆನ್ನಾಗಿ ಕಾಣಿಸ್ತು. ಶಿವಣ್ಣ ಆ ರೀತಿಯ ಹೇರ್ ಸ್ಟೈಲ್ ಇಲ್ಲ, ಅದು ಅರ್ಜುನ್ ಜನ ಡಿಸೈನ್ ಮಾಡಿದ್ದೆ ಆ ಥರ. ಅರ್ಜುನ್ ನೋಡಿದ ವೈಟ್ ರೆಪ್ರೆಸೆಂಟ್ಸ್ ಆಲ್ವೇಸ್ ಪೀಸ್. ಪೀಸು ಆಗುತ್ತೆ, ಪೀಸು ಆಗುತ್ತೆ. ಎವ್ರಿಥಿಂಗ್ ಇಸ್ ದೇರ್. ಅಂದರೆ ನೀವು ಬಂದು ನೋಡಿದಾಗ ಏನಾಗುತ್ತೆ ಅಂದರೆ ಯು ವಿಲ್ ಹ್ಯಾವ್ ದಟ್ ಫ್ಲೇವರ್ ಆಫ್ ರೋಲ್ಸ್. ಫ್ಲೇವರ್ ಅವರ ಒಬ್ಬೊಬ್ಬರು ಪಾತ್ರದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಬಟ್ ಎಲ್ಲದು ಏನಂದರೆ ಎಲ್ಲದು ಸೊಸೈಟಿಗೆ ಲಿಂಕ್ ಆಗೇ ಇರುತ್ತೆ. ಅಲ್ಲಿ ಕಡೆಯಲ್ಲಿ ಒಂದು ದೃಶ್ಯ ನೋಡಿದ್ವಿ, ಅದನ್ನ ನೋಡಿದಾಗ ಗೀತಕ್ಕ ಕೂಡ ಒಂದು ಸ್ವಲ್ಪ ನಗಾಡಿದ್ರು ಆ ಟೀಸರಲ್ಲಿ. ನಿಮ್ಮ ಜಲಕ್ಕನ್ನು ನೋಡಿದಾಗ ಗೀತಕ್ಕ ಕೂಡ ನಕ್ರು. ರಿಯಾಕ್ಷನ್ ಹೆಂಗಿತ್ತು ಮನೇಲಿ ಬಗ್ಗೆ? ನಾರ್ಮಲ್ ಆಗಿ ಹುಡುಗಿ ವೇಷ ಹಾಕಿದಾಗ ಎಲ್ಲರಿಗೂ ಒಂದು ಅಪ್ಪಾಜಿ ಹಾಕಿದ್ರು. ಹೌದೌದು, ನಾವು ಒಬ್ಬನೇ ಅಲ್ಲ, ಅಪ್ಪಾಜಿ ಹಾಕಿದ್ರು. ಹೌದೌದು. ಎಲ್ಲಿ ಚಂದ್ರಹಾಸ ಪಿಕ್ಚರ್ನಲ್ಲಿ ಹೌದೌದು ಕೊರವಂಜಿ ವೇಷ ಹಾಕಿದ್ರು, ಎಷ್ಟು ಚೆನ್ನಾಗಿ ಕಾಣ್ತಿದ್ರು. ನಮ್ಗೆ ನಾನು ಅಣ್ಣವ್ರ ಮಕ್ಕಳಲ್ಲಿ ಹಾಕಿದ್ದೆ, ಮಿಡಿದ ಶ್ರುತಿಲಿ ಹಾಕಿದ್ದೆ. ಅದಾದ್ಮೇಲೆ ಇದು ಒಂಥರ ಬೇರೆ ಥರವಾದ ಒಂದು ಭರತನಾಟ್ಯಮ್ದು ಒಂದು ಲುಕ್ಕು. ನಾನು ಸ್ವಲ್ಪ ಕುಚಿಪುಡಿ ಕಲ್ತಿದ್ದೆ. ಐ ಲರ್ನ್ ಫಾರ್ ಅಬೌಟ್ 1.5-2 years ಕಲ್ತಿದ್ದೆ. ಸ್ವಲ್ಪ ಕ್ಲಾಸಿಕಲ್ ಟಚ್ ಇರೋದ್ರಿಂದ ನಮಗೆ ಇದು ಹೆಂಗಿರ್ಬೋದು ಅನ್ನೋದೊಂದು, ಯಾವುದೇ ಪಾತ್ರ ಆದರೂ ಮಾಡಬೇಕು ಅಷ್ಟೇ. ಅದು ಪ್ರಯತ್ನ ಪಟ್ಟಾಗಲೇ ಹೆಂಗೆ ಬರುತ್ತೆ ಅನ್ನೋದು. ನಾವು ಫಸ್ಟೇ ನಾವು ಚೆನ್ನಾಗಿರಲ್ಲ ಅನ್ಕೊಂಬಿಟ್ರೆ ಹೆಂಗೆ? ಒಬ್ಬರು ಪ್ರತಿ ಟೈಮ್ಲೂ ಮೀಸೆ ಬಿಟ್ಟಿರ್ತಾರೆ. ಅವ್ರ ಸಣ್ಣ ಮೀಸೆ ತೆಗೆದ್ರೆ ಹೆಂಗಿರುತ್ತೆಪ್ಪ? ರಜನಿ ಸಾರನ್ನೇ ಇವಾಗ ಮೀಸೆ ಫುಲ್ ಯಾವ ಪಿಕ್ಚರ್ ಎಲ್ಲಾದ್ರೂ ಅವ್ರಿಗೆ ಅದೇ ಟ್ರೇಡ್ ಮಾರ್ಕ್ ಆದ್ರು. ಗೋಲ್ಮಾಲ್ ಮಾಡಿದ್ರು. ಹೌದು, ಎಷ್ಟು ಚೆನ್ನಾಗಿ ಕಂಡ್ರು ಅವರು. ಯು ಶುಡ್ ಫರ್ಗೆಟ್, ಅದನ್ನ ಬಿಟ್ಟು ಬರಬೇಕು, ಮಾಡ್ಬೇಕು ಧೈರ್ಯ. ಆ್ಯಂಡ್ ಅವಾಗ ಎಲ್ರಿಗೂ ಮನೇಲಿ ತುಂಬ ಇಷ್ಟ ಆಯ್ತು ಅದು ಜಲಕ್. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಅರ್ಜುನ್ ಐಡಿಯಾ ನಾವು ಮಾಡೋದ್ರೆ ಎಲ್ಲ ಮಾಡಿಸುತ್ತೆ, ದೈವನೇ ಮಾಡಿಸುತ್ತೆ ಅದು. ಅದಕ್ಕೆ ನಾವು ಹಂಗೆ ಕಾಣಬೇಕಂದ್ರೆ ಮೇಕಪ್ನವರು, ಕಾಸ್ಟ್ಯೂಮ್ನವರು, ಆಮೇಲೆ ಕ್ಯಾಮ್ರಾಮನ್ನು, ಲೈಟಿಂಗ್ ಮಾಡೋ ರೀತಿ ಇರ್ಬೋದು, ಅದೆಲ್ಲ ಡಿಪೆಂಡ್ ಆಗುತ್ತೆ. ಶಿವಣ್ಣನ ಆ ಲುಕ್ಕಲ್ಲಿ ಹೆಂಗನ್ನಿಸ್ತು ಫೀಸರ್? ಹೇಳಿದ್ದೀನಲ್ಲ, ನಾನು ಅಲ್ಲೇ ಟ್ರೈಲರಲ್ಲೇ ನಾನು ಕೇಳಂಗೆ ಇಲ್ಲ. ಆದರೂ ನೀವು ಡೈರೆಕ್ಟರ್ ಆಗಿ ಕೂಡ ಅವ್ರಿಗೆ ಸಿನಿಮಾ ಮಾಡಿದ್ರಿ. ಈ ಸೀನ್ ಮಾಡ್ಬೇಕಂತ ನಾನು ಇಲ್ಲಿ ಇದ್ದೆ, ಕೂತಿದ್ದೆ. ಆ ಟೈಮಲ್ಲಿ ಬಂದ್ರಿ ಅವ್ರು ಆರಾಮಾಗಿ. ಅದೇ ಅರ್ಜುನ್ ಅವ್ರು ಹೇಳ್ದಂಗೆ ಆರಾಮಾಗಿ ಕ್ಲೀನಾಗಿ ಎಲ್ಲರ ಮುಂದೆ ಬಂದರು. ನಾನು ಸಪ್ರೇಟಾಗೇನೋ ಬಂದು ಎಲ್ಲ ಅವಾಯ್ಡ್ ಮಾಡಿ ಜನನ್ನ ಆ ರಿವೀಲ್ ಆಗಬಾರ್ದು ಅನ್ನೋದೊಂದು ಇರುತ್ತಲ್ಲ. ಇವ್ರು ತಲೆ ಕಡಿಸಿಲ್ಲ, ಬಾಮ್ಮ ತೆಗೆ ಬಂದು ಕೂತ್ರು. ಓಕೆ ಹೋದ್ರು. ಏನು ಮಾಡಬೇಕು ಟಕ್ 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 ಗೊತ್ತಲ್ಲ, ಹಿಂಗ ಓಕೆನಾ ಓಕೆ. ಎಲ್ಲರೂ ಟೆನ್ಷನಲ್ಲಿದ್ರು, ಇವರೊಬ್ಬರೇ ಆರಾಮಾಗಿದ್ದಿದ್ದಲ್ಲಿ. ಶಿವಣ್ಣ ಹತ್ರ ಯಾವ್ಯಾವ ರೀತಿಯಲ್ಲಿ ಶಿವಣ್ಣ ಅವ್ರನ್ನ ತೋರಿಸ್ಬೇಕು ಅಂತ ಬಯಸ್ತಾರೆ ನಮ್ಮ ನಿರ್ದೇಶಕರು, ಆ ಎಲ್ಲ ರೀತಿಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ಅಂದ್ರೆ ಜೋಗಿ ಜೋಗಯ್ಯ ಹೌದಲ್ವಾ? ಕರೆಕ್ಟ್. ಏನ್ ಸಖತ್ತಾಗಿ ಹೇಳ್ತಾರಲ್ಲ ಅವರು. ಬ್ರೂಸ್ಲಿ ಒಂದು ಇಂಟರ್ವ್ಯೂಲಿ, ವಿ ಲೈಕ್ ಎ ವಾಟರ್, ಯು ಪುಟ್ ಇಟ್ ಇನ್ ದ ಗ್ಲಾಸ್, ಬಿಕಮ್ ಗ್ಲಾಸ್, ಪುಟ್ ಇಟ್ ಇನ್ ಎ ಟಂಬ್ಲರ್, ಬಿಕಮ್ ಟಂಬ್ಲರ್. ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್, ಯು ಕ್ಯಾನ್ ಫ್ಲೋ. ವಾಟರ್ ಆಗಿದ್ಬಿಟ್ರೆ ಎಲ್ಲಿ ಬೇಕಾದ್ರೆ ಫ್ಲೋ ಮಾಡ್ಕೊಂಡು ಹೋಗ್ಬೋದು. ಇವ್ರು ಅದೇ ತರ ಒಂಥರ ವಾಟರ್ ತರ, ಎಲ್ಲಿ ಹೆಂಗ್ ಹಾಕರ್ ಅಲ್ಲಿ ಹಂಗಿರ್ತಾರೆ. ಜೋಗಿ ಜೋಗಯ್ಯ ಇಲ್ಲಿ ಅದೆಲ್ಲ ಅಣ್ಣವರು ಹಂಗೆ ಅಲ್ಲ ಅಲ್ವಾ? ಒಂದ್ ಕಡೆ ಆಪರೇಷನ್ ಇದು ಡೈಮಂಡ್ ರಾಕೆಟ್, ಸನಾದಿ ಅಪ್ಪಣ್ಣ, ಭಕ್ತ ಕುಂಬಾರ, ಕಲ್ಪನೆ ಮಾಡ್ಕೊಳಕ್ಕಲ್ಲ ಕಾಂಟ್ರಾಸ್ಟ್. ಇದು 45 days ಅಲ್ಲಿ ಆಗುವಂತಹ ಕಥೆಯ ವಿಚಾರ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಅಂಶ. ಅದು ಗೊತ್ತಿರ ನಾವು ಸಿನಿಮಾ ನೋಡೋದಕ್ಕೆ ನಾವು 45 days ಅಲ್ಲಿ ಸುಮಾರು 85 days ಶೂಟಿಂಗ್ ಕೂಡ ಆಗಿದೆ ಅಂತೇಳಿ. ಅದನ್ನು ಎಸ್ಪೆಷಲಿ ನೀವು ಸರ್ಜರಿ ಆದ ನಂತರವೂ ಕೂಡ ಒಂದು 45 days ಸಿನಿಮಾದಲ್ಲಿ
ಅದು ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ಅದು ಅವಾಗ ಆಗಿದ್ದು. ಅದು ಬಿಟ್ಟರೆ ಮಿಚ್ಚದ ದಿನ ಐ ಥಿಂಕ್ ಕ್ಲೈಮ್ಯಾಕ್ಸೇ 40 days ತಗೊಂಡಿದ್ದು. ಮಿಚ್ಚದೆಲ್ಲ ಉಪೇಂದ್ರ ಅವ್ರದ್ದೊಂದು 30 days, ನಂದೊಂದು 20 days ಆಗಿರ್ಬೋದು. ಕಾಂಬಿನೇಷನ್ ಎಲ್ಲ ಸೇರಿ 20. ಆಮೇಲೆ ಇವ್ರದ್ದು ಜೊತೆ ಕಾಂಬಿನೇಷನ್. ಸೊ ಆಲ್ಮೋಸ್ಟ್ ಅವ್ರದ್ದೊಂದು 20 days 25 days ಆಗಿದೆಯಾ ಹೌದಾ ಅಂತ ನನಗೆ ನೆನಪಿಲ್ಲ. ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್. ಅದಕ್ಕೆ 85 days. ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್ ಒಂದೇನೆ ಸ್ವಲ್ಪ ಚೇಸ್ ಎಲ್ಲ ಮಾಡಿದಲ್ಲ, ಬೇಗ ಬೇಗ ಮುಗಿಸ್ತು. ನೀವು ಸರ್ಜರಿಗೆ ಹೋಗೋದಕ್ಕೆ ಮುಂಚಿತವಾಗಿ ಭೈರತಿ ರಣಗಲ್ ಬಗ್ಗೆ ನಾವು ಮಾತಾಡಿಸ್ತಾ ಇದ್ವಿ. ಇವಾಗ ಅದಾದ ನಂತರದ ಫಸ್ಟ್ ಸಿನಿಮಾ ಇದು ಮಾಡಿದೆ. ಅವಾಗಲೂ ಕೂಡ ನೀವು ವೆರಿ ಕಾನ್ಫಿಡೆಂಟ್ ಆಗಿ ಇಲ್ಲ ಅದನ್ನು ಮುಚ್ಚಿಡುವಂಥದ್ದು ಏನಿಲ್ಲ, ಹೇಳಿ ಹೋಗ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಅದನ್ನು ಕರೆಕ್ಟ್ ಅಲ್ವಾ? ಇವಾಗ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ ಇವಾಗ, ಕ್ಲಾರಿಟಿ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಿರ್ಬೇಕಾದ್ರೆ ಎಷ್ಟು ಕ್ಲಾರಿಟಿಗೆ ಹೋಗ್ತೀವಿ, ಹೋಗ್ಬೇಕಾದ್ರೆ ಅಷ್ಟೇ ಕ್ಲಾರಿಟಿ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಜನಗಳಿಗೆ. ಎಲ್ಲ ಅವನ್ಸ್ಗೆ ಮಾತಾಡ್ತಾರೆ, ಎಲ್ಲ ಕಮೆಂಟ್ ಮಾಡ್ತಾರೆ, ಅವನ್ಸ್ಗೆ ಏನೋ ಬಂದಿತ್ತಂತಪ್ಪ ನೋಡಪ್ಪ, ಗೊತ್ತಲ್ಲ ಈ ಗಾಸಿಪ್ ಕೇಳಿದ್ರಲ್ಲ, ಅಯ್ಯೋ ಕ್ಯಾನ್ಸರ್ ರೋಗ ಬಂದಿತ್ತಂತ. ಯಾಕೆ? ದಿಸ್ ಇಸ್ ಹ್ಯಾಪನ್ ಟು ಮೀ. ಎಲ್ರಿಗೂ ಬರುತ್ತೆ, ಎಲ್ರಿಗೂ ಬರ್ಬೇಕಾದ್ರೆ ಹೇಳ್ತಾರಲ್ವಾ, ನಮಗೂ ಹಂಗೆ ತಾನೆ, ಹೋಗೋಣ ಚೆನ್ನಾಗಿ ಆಗಿ ಬಂತು. ಚೆನ್ನಾಗಿ ಆಗ್ಬಾರ್ದೆ ಹೋದ್ರೆ ಏನು ಗೊತ್ತಾ, ಹೋಗ್ಬೇಕಾದ್ರೆ ಒಂದು ಕ್ಲಾರಿಟಿ ಬಿಟ್ಬಿಟ್ಟು ಹೋಗ್ಬೇಕು ಜನಗಳಿಗೆ, ಅಷ್ಟೇ. ವಾಟ್ ವಿ ಆರ್ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು. ಎಲ್ಲೋ ಅವ್ನು ಸಿಟ್ಟು ಹೋದ್ರಪ್ಪ ಯಾತಿಗೆ ಬೇಕು, ಅದು ಮರ್ಮವಾಗಿ ಉಳ್ಕೊಂಬಿಡುತ್ತೆ. ಅದು ಹಿಂಗಾಯ್ತಂತೆ ನೋಡಪ್ಪ, ಅದು ಅದೇ ಒಂದು ಹಿಸ್ಟ್ರಿ ಶುರು ಆಗ್ಬಿಡುತ್ತೆ. ಯಾತಿಗೆ ಬೇಕು ಕ್ಲಾರಿಟಿ? ನಾವು ಬಂದಿದ್ದು ನಮ್ಮ ತಂದೆ ತಾಯಿಗಳು ಕ್ಲಾರಿಟಿಯಾಗಿ ಕರ್ಕೊಂಬಂದಿದ್ದಾರೆ, ಅದೇ ಕ್ಲಾರಿಟಿಲಿ ಹೋಗೋಣ ಅಷ್ಟೇ. ನಿಜ. ಓಪಿ ಸರ್, ಇದು ಸಿನಿಮಾದಲ್ಲಿ ಗ್ರಾಫಿಕ್ಸ್ VFX ಇವುಗಳು ಈ ಸಿನಿಮಾದಲ್ಲಿ ಸುಮಾರು 45% ಅಷ್ಟು VFXನ ಝಲಕರ ನೋಡ್ಬೋದು ಅಂತಿದೆ. ಅದು ಬಹಳ ಟೆಕ್ನಿಕಲಿ, ಯಾಕಂದರೆ ನೀವು ಸಿನಿಮಾವನ್ನು ತಾಂತ್ರಿಕವಾಗಿ ಕೂಡ ಬಹಳ ಪ್ರೆಸೆಂಟ್ ಮಾಡ್ತೀರಿ ನಿಮ್ಮ ಸಿನಿಮಾಗಳಲ್ಲಿ ಕೂಡ ನಾವು ಅದನ್ನು ನೋಡ್ತೀವಿ. ಅದು ಚೆನ್ನಾಗಿ ಆಗಿಲ್ಲ ಅಂದರೆ ಅದು ಕಾರ್ಟೂನ್ ಥರ ಆಗುವಂಥ ಅಪಾಯವೂ ಕೂಡ ಇರುತ್ತೆ. ಈ ಇದರಲ್ಲಿ ನೋಡಿದಾಗ ಬಹಳ ವೈಭವದಿಂದ ನಾವು ಅದನ್ನು ನೋಡ್ತಾ ಇದ್ವಿ, ಆ ವೈಭವವನ್ನು ನೋಡ್ತಾ ಇದ್ವಿ. ಎಷ್ಟು ರಿಸ್ಕಿ, ಇದನ್ನು ಹೇಗೆ ಕ್ಯಾರಿ ಓವರ್ ಆಗಿದೆ ನಿಮಗೆ? ಯಾವ ಥರದಲ್ಲಿ ಟೈಮ್ ತಗೊಂಡಿದ್ದೆ ಅದಕ್ಕೋಸ್ಕರ ಅನ್ಸುತ್ತೆ. ಇಲ್ಲಾಂದ್ರೆ ಯಾವಾಗಲೂ ರಿಲೀಸ್ ಆಗಬೇಕು, ಪರ್ಫೆಕ್ಟ್ ಮಾಡೋಕ್ಕೋಸ್ಕರನೇ ಟೈಮ್ ತಗೊಂತು ಕೊಡ್ತಾರೆ ಅವರು. ಇವರು ಕೂಡ ತುಂಬಾ ಸಿನಿಮಾಗಳು ನೋಡೋದ್ರಿಂದ ಅರ್ಜುನ್ ಅವರು ಎಲ್ಲ ಗೊತ್ತಲ್ಲ ಅವ್ರಿಗೆ, ಇಲ್ಲ ಇದು ಕ್ವಾಲಿಟಿ ಬರಲ್ಲ ಅಂತ ಮತ್ತೆ ಚೇಂಜ್ ಮಾಡಿ ಮತ್ತೊಂದನ್ನು ಕರೆಕ್ಟ್ ಮಾಡಿ ಆ ಪ್ರೋಸೆಸ್ಸೇ ಇಷ್ಟು ಟೈಮ್ ತೊಗೊಂಡಿದೆ ಇದು. ಸೊ ಅವ್ರು ಬಿಡಲ್ಲ, ಈ ಲೆವೆಲಿಗೆ ಬರಲೇಬೇಕು ಸರ್ ನನಗೆ, ಇಲ್ಲ ಅಂದರೆ ನಾನು ರಿಲೀಸೇ ಮಾಡಲ್ಲ ಅಂತಿದ್ರು ಅವ್ರು. ಅವ್ರು ಪ್ರೊಡ್ಯೂಸರು ಹಂಗೆ ಹೇಳ್ತಾರೆ, ಸರ್ ನನಗೆ ಹಿಂಗೆ ಬರಲಿಲ್ಲ ಅಂದ್ರೆ ನಾನು ಪಿಕ್ಚರ್ ರಿಲೀಸ್ ಮಾಡಲ್ಲ. ಅವ್ರು ಅವತ್ತೇ ಕಂಡೀಷನ್ ಹಾಕಿರೋದೇ ಗ್ರಾಫಿಕ್ ಕಂಪ್ನಿಯವ್ರಿಗೆ, ಹಂಗೆ ನನಗೆ ಈ ಕ್ವಾಲಿಟಿ ಕೊಟ್ಟರೆ ಅಷ್ಟೇ, ನೀವು ಎಷ್ಟು ತಿಂಗಳಲ್ಲಿ 3 ತಿಂಗಳು ಜಾಸ್ತಿ ತೊಗೊಂಡಿರ ತಗೊಳ್ಳಿ ಅಂತೇಳಿ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅದು ಕನ್ನಡದ ಇಂಡಸ್ಟ್ರಿಯ ವಿಚಾರದಲ್ಲಿ, ಯಾಕಂದರೆ ಇಲ್ಲಿ ಇರುವಂಥ ಥಿಯೇಟರ್ ನಂಬರ್, ಅದರ ನಡುವೆ ಸರ್ಕಾರವು ಕೂಡ ಒಂದು ಕಡೆಯಲ್ಲಿ ಇಷ್ಟೇ ಅಮೌಂಟ್ಗೆ ಟಿಕೆಟ್ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಯೋಚನೆ ಮಾಡೋದು, ಅದು ಆಫ್ಕೋರ್ಸ್ ಅದು ಇನ್ನು ಕೂಡ ಕೋರ್ಟಲ್ಲಿದೆ, ಇವೆಲ್ಲವೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭಗಳಲ್ಲಿ ಬಿಗ್ ಬಜೆಟ್ ಸಿನಿಮಾ ಅದು ಕನ್ನಡದ ಮಟ್ಟಿಗೆ ರಿಸ್ಕಿ ಅಂತ ಅನಿಸುತ್ತಾ, ಅಥವಾ ಕನ್ನಡದ ಮಟ್ಟಿಗೆ ಪಾಸಿಟಿವ್ ಅಂತ ಮಾತ್ರ? ನಾವು ಪಾಸಿಟಿವ್ ಅಂತ ನೋಡೋದು ಸುಲಭ ಅದು, ಬಟ್ ಅದು ಜನ ಇಷ್ಟಪಡಬೇಕಾಗತ್ತೆ, ಜನ ಅದನ್ನು ನೋಡಬೇಕಾಗತ್ತೆ. ಈ ಸಿನಿಮಾದ ಬಜೆಟ್ ಕೂಡ ಬಹಳ ದೊಡ್ಡ ಬಜೆಟ್ನ ಸಿನಿಮಾವಾಗಿ ಬಂದಿದೆ. ದೊಡ್ಡ ಬಡ್ಜೆಟ್ ಅಲ್ಲಾಗಿರೋ ಪಿಕ್ಚರ್ ಸೂಪರ್ ಹಿಟ್ ಆಗಿ ಜನ ಅದಕ್ಕಿಂತ ಡಬಲ್ ದುಡ್ಡು ಕೊಟ್ಟಿದ್ದಾರೆ. ಚಿಕ್ಕ ಬಡ್ಜೆಟ್ ಮಾಡಿದ್ರು ಅದು ಹೇಳಕ್ಕಾಗಲ್ಲ. ಕೆಲವು ದೊಡ್ಡದು ಇದಾದಾಗ ಅಯ್ಯೋ ಸುಮ್ಮನೆ ದುಡ್ಡು ಕಳ್ಕೊಂಡ್ಬಿಟ್ರು ಅನ್ಬೋದು, ಎಷ್ಟೋ ಚಿಕ್ಕ ಪಿಕ್ಚರ್ಗಳು ಹೋಗುತ್ತೆ, ಅದು ಹೇಳಕ್ಕಾಗಲ್ಲ. ಸಿನಿಮಾನ ಯಾವುದು ಗೇಜಲ್ಲಿ ಇಟ್ಬಿಟ್ಟು ಬಡ್ಜೆಟ್ ಹಿಂಗೆ ಅಂತ ಹೇಳಕ್ಕೆ ಆಗಲ್ಲ. ಜನ ಅದು ಎಷ್ಟು ಚೆನ್ನಾಗಿದ್ರೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ನೀವು ಎಷ್ಟು ಕೃಷಿ ಮಾಡ್ತೀರೋ ಅಷ್ಟು ಅದಕ್ಕೆ 2ರಷ್ಟು ಮರ್ಯಾದೆ ಕೊಡ್ತಾರೆ ಜನ. ಆ ವಿಷಯದಲ್ಲಿ ಏನ್ ಗುರುವೆ, ನಮ್ಮ ಯೋಗ್ಯತೆಗೆ ಮೀರಿ ಜನ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಅದಂತೂ ಸತ್ಯ. ಅದು ನಮಗ್ ಗೊತ್ತು, ನಮ್ಗೆ ಅವ್ರು ಕೊಡ್ತಿರೋ ಮರ್ಯಾದೆ ನಮ್ಮ ಯೋಗ್ಯತೆ ಅಲ್ಲ ಅದು ಅಂತ ಬೇರೆಯವ್ರು ಅನ್ಬೋದು ಅಂತ. ಯಾತಿ ಕೇಳಿದ್ರೆ ಗೊತ್ತಾ, ನಾವು ಅವಾಗಿನ ಕಾಲ ಚೆನ್ನಾಗಿತ್ತು ಅಂತ ಅದಕ್ಕೆ ಹೇಳಿದ್ ನಾನು. ಅವಾಗ ರೇಟ್ ನೋಡಿ ಹೋಗ್ತಿರ್ಲಿಲ್ಲ ಪಿಕ್ಚರ್ಗೆ, ಪಿಕ್ಚರ್ ನೋಡಿ ಹೋಗೋರು. ಹೌದೌದು. ಮತ್ತೆ ಅದು ತಾನೇ ಇರಬೇಕು. ದೊಡ್ಡ ಬಡ್ಜೆಟ್ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಏನು? ಚಿಕ್ಕ ಬಡ್ಜೆಟ್ ಹೋಗಲ್ಲ ಅಂತ ಹೇಳ್ತಾನ? ಇಲ್ಲ, ಅದು ಹಂಗಲ್ಲ. ಇಟ್ ಕಮ್ ಆಯಿತು, ಎಲ್ರಿಗೂ ಅವಕಾಶ ಸಿಗುತ್ತೆ ನೋಡೋಕ್ಕೆ. ಇವಾಗ ರೇಟ್ ಕರೆಕ್ಟಾಗಿದ್ದರೆ ಎವ್ರಿಬಡಿ ವಿಲ್ ಕಮ್ ಅಂಡ್ ವಾಚ್ ದ ಫಿಲಮ್. ಕರೆಕ್ಟ್. ಏನು ಒಂದೇ ವಾರದಲ್ಲಿ ಹೋಗ್ಬಿಡ್ಬೇಕಂತ ಪಿಕ್ಚರ್ ಅದು ರೂಲ್ ಅಲ್ಲ. ಹೌದು. ಯಾಕೆ ಈಗಿನ ಕಾಲದ 100 days ಹೋಗ್ಬಾರ್ದ ಪಿಕ್ಚರು? ಹೋಗಲಿ ಬಿಡಿ, ಇಟ್ ವಿಲ್ ಕಮ್ ಬ್ಯಾಕ್. ಇಟ್ಸ್ ಅ ಸೈಕಲ್. ನಾವು ಏನೋ ಚಕ್ರದ ಸುತ್ತಾ ಇರ್ತಾ, ಅಗೇನ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್.
ಇಟ್ ವಿಲ್ ಕಮ್. ಮಾಸ್ ಲುಕ್ನಲ್ಲಿ ಮಾತಿಲ್ಲದ ಹೀರೋ ಆಗಿ ನೀವು ಟೋಬಿಯಲ್ಲಿ ಕಾಣಿಸ್ಕೊಂಡ್ರಿ. ಇಲ್ಲಿ ಈಗ ಇನ್ನೊಂದು ಮಾಸ್ ಸಿನಿಮಾ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಈ 45 ಬಗ್ಗೆ? ಐ ಥಿಂಕ್ ನಾನು ಇದರಲ್ಲಿ ಮಾಸ್ ಎಲಿಮೆಂಟ್ ಅನ್ನೋದಕ್ಕಿಂತ ನಾನು ಮಾಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಎಲಿಮೆಂಟು. ಸೊ ಮಾಸ್ ಇಬ್ರು ಇದ್ದಾರೆ. ಸೂಪರ್. ಸೊ ಹಾಗಾಗಿ ಮಾಸ್ ನೋಡೋದಕ್ಕೆ ಬನ್ನಿ ನೀವು. ಮಾಸ್ ಇದೆ ಅಂದ್ರೆ ನಾನು ಎಲ್ಲರ ತರ ಒಬ್ಬ. ಸೊ ಎಲ್ಲರೂ ಕೊಂಡಾಡೋರು ಇಬ್ರು ಇದಾರಲ್ವಾ, ಬನ್ನಿ ನೋಡೋದಕ್ಕೆ. ಯಾಕೆಂದ್ರೆ ಟೋಬಿ ಸಿನಿಮಾದ ಸಂದರ್ಭದಲ್ಲಿ ನೀವು ಅದನ್ನ ಹೇಳಿದ್ರಿ, ಇದೊಂದು ಮಾಸ್ ಅಪ್ರೋಚ್ ಇರುವಂತಹ ಸಿನಿಮಾ, ಎಲ್ಲರೂ ಕೂಡ ಬಂದು ನೋಡುವಂಥ ಸಿನಿಮಾ ಅಂತ ಹೇಳ್ಕೊಂಡು ನೀವು ಹೇಳಿದ್ರಿ. ಮಾತಿಲ್ಲದ ಹೀರೋ ಆಗಿ ನೀವು ಅಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ನಾವು ಎಂಜಾಯ್ ಮಾಡಿದ್ವಿ, ಥಿಯೇಟ್ರಲ್ಲಿ ಅದನ್ನು ಎಂಜಾಯ್ ಮಾಡಿದ್ವಿ. ಆದರೆ ಇದೀಗ ರಿಯಲ್ ಒಂದು ದೊಡ್ಡ ಮಾಸ್ ಸಿನಿಮಾ ಬರ್ತಾ ಇದೆ. ನೀವು ಸೂ ಫ್ರಮ್ ಸೋ ಬಂದಾಗ ಸಿನಿಮಾ ರಿಲೀಸ್ ಆದ ನಂತರನೇ ಎಷ್ಟೋ ಜನಕ್ಕೆ ಅದು ಗೊತ್ತಾಗಿತ್ತು, ಸೂ ಫ್ರಮ್ ಸೋ ಅಂತೇಳಿ ಒಂದು ಸಿನಿಮಾ ಬಂದಿದೆಯಂತೆ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಪ್ರಚಾರದ ನಡುವೆ ಎಲ್ಲರೂ ಕೂಡ ಹೋದ್ರು. ಇಡೀ ಬೆಂಗಳೂರಲ್ಲಿ ನಾವು ಟಿಕೆಟ್ ತೊಗೊಳ್ಬೇಕು ಅಂತೇಳಿ ನೋಡೋಕ್ಕೆ ಹೋದಾಗ ಟಿಕೆಟ್ಗಳು ಸಿಗದೆ ಒದ್ದಾಡಿಕೊಂಡು ಒಬ್ರು ಇನ್ನೊಬ್ರಿಗೆ ಹೇಳ್ಕೊಂಡು ಆ ಸಿನಿಮಾವನ್ನು ನೋಡಿದ್ದು ಕೂಡ ಅಷ್ಟು ಎಂಜಾಯ್ ನೋಡಿದ್ವಿ ಆ ಸಿನಿಮಾವನ್ನು ಕೂಡ. ಈ ಸಿನಿಮಾದ ಬಗ್ಗೆ ಈಗ ಸೂ ಫ್ರಮ್ ಸೋದ ನಂತರ ಬರ್ತಾ ಇರುವಂಥ ಸಿನಿಮಾ ಆಗಿರೋದ್ರಿಂದ ಅಂದ್ರೆ ಸರ್ ಆಗ ಮಾತಾಡ್ತಿದ್ರು ಉಪ್ಪಿ ಸರ್, ಅದನ್ನೇ ಕಂಟಿನ್ಯೂ ಮಾಡಿ ಮುಗಿಸ್ಬಿಡ್ತೀವಿ. ಇದನ್ನೆಲ್ಲ ಅಂದ್ರೆ ದೊಡ್ಡ ಬಜೆಟ್ ಸಣ್ಣ ಬಜೆಟ್ ಅಂತ ಸಿನಿಮಾಗಳಿಲ್ಲ. ಸೊ ಸಿನಿಮಾದ ಎಕ್ಸ್ಪೀರಿಯನ್ಸ್ನ ನಾವು ದಾಟ್ಸೋದಕ್ಕೆ ಕೆಲವು ಸಲ ಸಣ್ಣ ಬಜೆಟು ಸಾಕಾಗುತ್ತೆ, ಕೆಲವು ಸಲ ದೊಡ್ಡ ಬಜೆಟ್ ಬೇಕಾಗುತ್ತೆ. ಹಾಗಾಗಿ ಸಾಕಾಗುತ್ತೆ, ಬೇಕಾಗುತ್ತೆ, ಅದೇ ಇಲ್ಲ. ಸೊ ಇದನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ. ಹೌದು, ಇಟ್ ಇಸ್ ನಾವು ಹೌದು. ಯಾ ಓಕೆ ಫೈನ್. ಬೇಕಾಗುತ್ತೆ ಕರೆಕ್ಟ್ ಅಲ್ವಾ? ಈಗ ಯಾರೋ ದೊಡ್ಡ ಬಜೆಟ್ ಸಿನಿಮಾ ಮಾಡಿದ್ರು, ಆಗ ನಾನು ಶಿವಣ್ಣ ಅವ್ರ ಹತ್ರ ಹೇಳ್ತೀನಿ, ಎಲ್ಲರೂ ದೊಡ್ಡ ಬಜೆಟ್ ಮಾಡ್ತಾ ಇದ್ರೆ ನಾನು ಮಾಡೋಣ ಅಂದ್ರೆ ಅದು ತಪ್ಪಾಗುತ್ತೆ. ಆದ್ರೆ ನಾ ಕತೆ ಹಿಡ್ಕೊಂಡು ಹೋಗುವಂತ ಕಥೆಲೇ ಆ ಬಜೆಟ್ ಕಾಣಿಸ್ದಾಗ ಅದನ್ನ ನಾನು ಕೊಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಇದು ಆ ತರದ ಸಿನಿಮಾ. ಇದು ನಾವು ಏನೋ ಇಲ್ಲಿ ಇಬ್ರು ಸೂಪರ್ ಸ್ಟಾರ್ಗಳು ದೊಡ್ಡೋರಾಗಿ ಕಾಣಿಸ್ಬೇಕು ಅಂತ ಮಾಡಿದ ಸಿನಿಮಾ ಅಲ್ಲ, ಕತೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ ಸಿನಿಮಾ. ಹಾಗಾಗಿ ಇದು ದೊಡ್ಡ ಸಿನಿಮಾ ಅನ್ನೋದಕ್ಕಿಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ. ಅಂದ್ರೆ ಈ ಸಿನಿಮಾದಲ್ಲಿ ಮಾಡ್ತಾ ಇರುವಾಗ ನಿಮ್ಮ ಒಳಗಿನ ನಿರ್ದೇಶಕ ಏನು ಹೇಳ್ತಾ ಇದ್ದ ನಿಮಗೆ? ನನ್ನ ನಿರ್ದೇಶಕ ಏನು ಹೇಳಲ್ಲ ಸರ್. ಅಂದ್ರೆ ಯಾವತ್ತು ನಿರ್ದೇಶಕ ಯಾವತ್ತು ಅವನ ಸೆಟ್ಟಲ್ಲಿ ನಿರ್ದೇಶಕ ಆಗಿರ್ಬೇಕು, ಬೇರೆ ಎಲ್ಲ ಕಡೆ ವಿದ್ಯಾರ್ಥಿ ಆಗಿರ್ಬೇಕು. ಇಲ್ಲಿ ನನಗೆ ಆ ಸ್ಟೂಡೆಂಟ್ ಆಗಿರುವಂತ ಭಾಗ್ಯ. ಅಂದ್ರೆ ಇವ್ರಿದ್ದಾರೆ, ಇವ್ರ ಜೊತೆ ನಾನು ಎಷ್ಟು ಪ್ರಶ್ನೆ ಕೇಳಿದ್ದೀನಿ ಅಂತ ಕೇಳಿ, ಅವ್ರ ಹತ್ರ ಎಷ್ಟು ಪ್ರಶ್ನೆ ಅಂದ್ರೆ ನಿಮ್ಗೆ ನೋಡೋದಕ್ಕೆ ಇಷ್ಟೆಲ್ಲ ಚೆನ್ನಾಗಿರ್ಬೇಕಾದ್ರೆ, ಇಷ್ಟೆಲ್ಲ ವಿಷಯಗಳಾಗ್ತಾ ಇರ್ಬೇಕಾದ್ರೆ ನಿಮ್ಮ ನಿರ್ದೇಶಕ ಯಾಕೆ ಹೊರಗೆ ಬರ್ಬೇಕು? ಅಂಡ್ ಅವ್ನ್ ಮಾತ್ರ ಸತ್ಯ ಹೆಂಗಾಗ್ತಾನೆ? ಪ್ರತಿಯೊಬ್ಬ ಕೂಡ ಅವನ ವಾಯ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಷ್ಟೇ. ನಾವೆಲ್ಲ ಅದನ್ನ ಮಾಡಿದೀವಿ ಅಂತ ನಾನು ಅನ್ಕೋತೇನೆ. ಒಬ್ಬ ನಿರ್ದೇಶಕರಾಗಿ ನೀವು ಅರ್ಜುನ್ ಜನ್ಯ ಅವರ ನಿರ್ದೇಶನವನ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ಅಂದ್ರೆ ನಿರ್ದೇಶಕರಾಗಿ ನೀವು ಅವ್ರನ್ನ ಹೇಗೆ ಅನಲೈಸ್ ಮಾಡ್ತೀರಿ? ದೊಡ್ಡ ಹಠವಾದಿ, ಅವ್ರಿಗೆ ಏನು ಕ್ವಾಲಿಟಿ ಬೇಕೋ ಅಲ್ಲಿ ತನಕ ಅವ್ರು ಬಿಡಲ್ಲ. ಅದು ಬಹಳ ಕಷ್ಟ. ಅಂದ್ರೆ ಏನ್ ಗೊತ್ತಾ, ನಾನೀಗ ಮಾಡುವಂತ ಸಿನಿಮಾಗಳೆಲ್ಲ ಸಣ್ಣ ಬಜೆಟ್ಗಳೆಲ್ಲ ಸಿನಿಮಾ ಆಗಿದೆ, ಆಗ ಆ ಪ್ರೆಷರ್ ಅನ್ನು ತಡ್ಕೋಬಹುದು. ಬಟ್ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಈಗ ನಾವು ಅನೌನ್ಸ್ ಮಾಡಿದೀವಿ ಡೇಟು, ಆದ್ರೂ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇದೆ. ಬಟ್ ಅದನ್ನ ನಾವು ಬಿಟ್ಕೊಡಲ್ಲ ಅನ್ನೋವಂಥದ್ದಕ್ಕೆ ತುಂಬಾ ಧೈರ್ಯ ಬೇಕು. ಅಂಡ್ ಅದ್ರ ಜೊತೆಗೆ ಆ ಕ್ವಾಲಿಟಿನ ಅಚೀವ್ ಮಾಡ್ಬೋದು ಅನ್ನುವಂಥ ಒಂದು ಧೈರ್ಯ ಇದೆ ಅಲ್ವಾ, ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಫುಲ್ ಮಾರ್ಕ್ಸ್ ಸರ್. ಜನ ಆಡಿಯನ್ಸು ಅಷ್ಟು ಮಾರ್ಕ್ ಕೊಡ್ತಾರೆ ಅಂತ ನನಗೆ ನಂಬಿಕೆ. ಸಿನಿಮಾ ಮಾಡುವಾಗ ಸಣ್ಣ ಬಜೆಟ್ ಅಲ್ಲಿ ಇರ್ತೀರಿ ನೀವು, ಆಮೇಲೆ ಬಿಡುಗಡೆ ಆದ್ಮೇಲೆ ದೊಡ್ಡ ಬಜೆಟ್ ಹಾಕಿದ್ದು ಬಜೆಟ್ ಆಗಿತ್ತು. ನೀವು ಒಬ್ಬ ನಿರ್ದೇಶಕರಾಗಿ ಬೇರೆ ಬೇರೆಯವ್ರ ಜೊತೆ ನಿರ್ದೇಶನದಲ್ಲೂ ಕೂಡ ತಾವು ಆ್ಯಕ್ಟ್ ಮಾಡಿದ್ರಿ ಅನೇಕ ಸಿನಿಮಾಗಳಲ್ಲಿ. ಆದರೆ ಒಬ್ಬ ನಿಮ್ಮೊಳಗಿರುವಂಥ ನಿರ್ದೇಶಕ ಈ ಸಿನಿಮಾವನ್ನೇ ಹೇಗೆ ನೋಡಿ? ನಾನು ವಿದ್ಯಾರ್ಥಿ ಆಗಲ್ಲ, ನನಗೆ ಅದು ಸ್ವಲ್ಪ ಪ್ರಾಬ್ಲಮ್. ಸ್ವಲ್ಪ ನಾನು ವಿದ್ಯಾರ್ಥಿಯಾಗಿ ಇರ್ತೀನಿ, ಏನಾದ್ರು ನಾನು ಕೇಳ್ಬಿಟ್ರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಲ್ಲ ಇದು ಓಕೆ ಅಲ್ಲ ಅಂದ್ರೆ ಶುರು ಅನ್ನೋದು, ಅಲ್ಲ ಇದು ಹಿಂಗಿದ್ರೆ ಚೆನ್ನಾಗಿ ಹೇಳೋದು, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಈಗೀಗ ತುಂಬಾ ಬಳಗಿದ್ದೀನಿ ಆ ವಿಷಯದಲ್ಲಿ. ಶಿವಣ್ಣ ಅಂತವ್ರನ್ನ ನೋಡಿ ಆರ್ಟಿಸ್ಟ್ ಆಗಿದ್ದಾಗ ನಾನು ಆರ್ಟಿಸ್ಟ್ ಆಗಿರ್ಬೇಕು ಅಷ್ಟೇ ಅಂತ. ಅರ್ಜುನ್ ಜನ್ಯ ಅವರ ಅಪ್ರೋಚ್ ಹೆಂಗೆ ಅನ್ನಿಸ್ತು ನಿಮಗೆ ಈ ಸಿನಿಮಾ? ಇಲ್ಲ, ಯಾಕಂದ್ರೆ ಅವರೆಲ್ಲ ತೋರಿಸೇ ಬಿಟ್ಟಿದ್ರು ಎಲ್ಲ. ಹಿಂಗೆ ಇದೇ ಶಾರ್ಟು ಅಂತ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರು ಹೇಳೋದಂಗೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಇಲ್ಲ ಸರ್ ಇದು ಹಿಂಗೆ ಅಂತ ಗೊತ್ತಾಗೋದು. ಅವ್ರು ನಕ್ಕೊಂಡು ಹೇಳ್ತಿದ್ರು ಕೂಡ, ನೀನು ಜಾಸ್ತಿ ಮಾತಾಡ್ಬೇಡಪ್ಪ ನಾನು ಇಷ್ಟೇ. ನಗ್ತಾನೆ ಸಾಕು ಅಂತ.
ಎರಡು ರೀತಿ ಇರೋದು ಗೊತ್ತಾ, ನಕ್ಕೊಂಡು ಬೈದ್ರು ಬೇಜಾರಾಗಲ್ಲ, ಕೋಪ ಮಾಡ್ಕೊಂಡು ಹೊಗಳಿದ್ರು ಬೇಜಾರಾಗುತ್ತೆ ಅಂತ. ಹೌದು. ಆ ಥರ ಅದು. ಆದರೆ ಶಿವಣ್ಣ, ಡಿಸೆಂಬರ್ ತಿಂಗಳು ಒಂದು ರೀತಿಯಲ್ಲಿ ಕನ್ನಡ ಸಿನಿಮಾಗಳಿಗೂ ಕೂಡ ಒಂದು ಸುಗ್ಗಿ ಕಾಲದ ರೀತಿಯಲ್ಲಿ ನಾವು ಇದನ್ನು ನೋಡ್ತಾ ಇದ್ವಿ. ಡಿಸೆಂಬರ್ 25 ಯಾವತ್ತೂ ಕೂಡ ಕನ್ನಡದ ಸಿನಿಮಾಗಳು ತುಂಬ ಒಳ್ಳೆಯ ಹಿಟ್ಗಳನ್ನು ಕೊಟ್ಟಿರುವಂಥ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಬಂದಿದ್ದಾವೆ. ಇದು ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು. ಅಫ್ಕೋರ್ಸ್ ಕನ್ನಡದ 5 ಜನ ಹೀರೋಗಳದ್ದು ಸಿನಿಮಾಗಳು ಈ ತಿಂಗಳಲ್ಲಿ ಬಂದಿದೆ ಅಂತ ನೀವು 3, ಹಾಗೆಯೇ ಇದರ ಜೊತೆಗೆ ಇನ್ನೊಂದು ಸಿನಿಮಾ 25ನೇ ತಾರೀಕಿನಲ್ಲಿ ಮಾರ್ಕ್ ಕೂಡ ಬರ್ತಾ ಇದೆ. ಈ ತಿಂಗಳಲ್ಲಿ ದರ್ಶನ್ ಅವರ ಸಿನಿಮಾ ಕೂಡ ಬಂದಿದೆ. ಹೇಗೆ ಡಿಸೆಂಬರ್ ತಿಂಗಳು ಜನರಿಗೆ, ಕನ್ನಡದ ಜನರಿಗೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದೆ? ನ್ಯೂ ಇಯರ್ ಗಿಫ್ಟ್ ಅಂದರೆ ಹಾಲಿಡೇ, ಫಸ್ಟ್ ಹಾಲಿಡೇ, ಜನ ಎಲ್ಲ ಫ್ರೀ ಇರ್ತಾರೆ. ಸೊ ದಟ್ ಇನ್ನು ಎಕ್ಸಾಮ್ ಫೆಬ್ರವರಿ ಮಾರ್ಚ್ ಫೈನಲ್ ಎಕ್ಸಾಮ್ ಬರುತ್ತೆ ಎಲ್ಲ ಮಕ್ಕಳಿಗೆ ಸಹ. ಸೊ ದರ್ಸ್ ಗ್ಯಾಪ್ ಆಫ್ ಡಿಸೆಂಬರ್ಲಿ ಒಂದು ರಿಲೀಫ್ ಸೀಸನ್ ಥರ ಬರುತ್ತೆ. ಸ್ವಲ್ಪ ಉಸಿರಾಡಿ ತಿರ್ಗಾ ಜನವರಿ ಸಂಕ್ರಾಂತಿ ಮುಗಿದ ಮೇಲೆ ಸ್ವಲ್ಪ ದಿ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್. ಹೌದು. ಸೊ ಆ ಒಂದು ಬ್ಲಾಕ್ ಇದೆಯಲ್ಲ, ಅದು ಬ್ಲಾಕ್ ಎನಿ ಫಿಲ್ಮ್ಸ್ ಕಮ್ಸ್, ಎನಿ ನಂಬರ್ ಆಫ್ ಫಿಲ್ಮ್ ಕಮ್ಸ್, ಇಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಬೋತ್ ದ ಫಿಲ್ಮ್ಸ್ ಅನ್ನೋದೇ ಭಾವನೆ. ಚೆನ್ನಾಗಿದ್ದಾಗ ಅದು ಬೇರೆ ಲೆವೆಲ್ ಆಗೋದು ಸಹಜ, ಅದು ನಮ್ಮ ಕೈಯಲ್ಲಿಲ್ಲ. ಅದು ಇಟ್ ಡಿಪೆಂಡ್ಸ್ ಆನ್ ದ ಪಿಕ್ಚರ್ಸ್ ಕ್ವಾಲಿಟಿ ಆ್ಯಂಡ್ ಜನಗಳು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ಸೊ ಅಫ್ಕೋರ್ಸ್ ಎಲ್ಲರೂ ಬರ್ತಾರೆ, ಬಟ್ ಇಟ್ಸ್ ಅ ಗುಡ್ ಡೇಟ್. ಯಾರು ಬೇಕಾದ್ರೆ ಬಂದರೂ ಇಟ್ಸ್ ನೈಸ್. ಬಟ್ ಎವ್ರಿಬಡಿ ವಿಲ್ ಹ್ಯಾವ್ ದಟ್ ಅಡ್ವಾಂಟೇಜ್ ಫಾರ್ ಈ ಡಿಸೆಂಬರ್ ಸೀಸನ್. ಅಡ್ವಾಂಟೇಜ್ ಇದೆ ಹೇಳ್ದಲ್ಲ. ಎಲ್ಲ ಮೇನ್ ಥಿಂಗ್ ಇಸ್ ಮಕ್ಕಳು, ಈ ಸ್ಕೂಲು, ಕಾಲೇಜು, ಎವ್ರಿಥಿಂಗ್. ಉಸಿರಾಡೋ ಟೈಮೇ ಈ ಡಿಸೆಂಬರ್ ಅಂತೂ ಭಾಳ ಒಂದು ತಗೊಂಡು ಹೋಗ್ತಾರೆ. ಜನವರಿ, ಆಫ್ಟರ್ ಜನವರಿ ಒಂದು ನೋಡಿ 25, 26 ಮೇಲೆ ನಮ್ಮ ಕೆಲವು ಫಿಲ್ಮ್ಸ್ ಜನವರಿನೇ ರಿಲೀಸ್ ಮಾಡಿದ್ದೀವಿ, ಫೆಬ್ರವರಿ ರಿಲೀಸ್ ಮಾಡಿದ್ದೀವಿ. ಬಟ್ ಚೆನ್ನಾಗಿದ್ರೆ ಎನಿ ಟೈಮ್ ಇಟ್ ವಿಲ್ ಗೋ. ಓನ್ಲಿ ಥಿಂಗ್ ಇಸ್ ಇಟ್ ಡಿಪೆಂಡ್ಸ್. ಸ್ವಲ್ಪ ಆ್ಯಡ್ ಆಗುತ್ತೆ, ಸ್ವಲ್ಪ ಪ್ಲಸ್ ಆಗುತ್ತೆ. ಇದು ಸ್ವಲ್ಪ ಪ್ಲಸ್ ಆಗುತ್ತೆ. 2025 ಇದ್ದೀವಿ ಶಿವಣ್ಣ. ಇದು 21ನೇ ಶತಮಾನದ ಮೊದಲ ಕ್ವಾರ್ಟರ್ ಮುಗ್ದಂಗೆ. ಈ ಡಿಸೆಂಬರ್ ಮುಗೀತು ಅಂದರೆ ಮೊದಲ ಕ್ವಾರ್ಟರ್ ಮುಗಿದಂಗೆ, ಮೊದಲ 25 ವರ್ಷ ಮುಗ್ದಂಗೆ, ಒಂದು ಬೆಳ್ಳಿ ಹಬ್ಬ ಮುಗ್ದಂಗೆ ಈ 25 ವರ್ಷದ. ಈ 25 ವರ್ಷದ ಅವಧಿಯ ಒಳಗಡೆ ಭಾಳಷ್ಟು ಘಟನೆಗಳಾಗೋದು ಕನ್ನಡ ಇಂಡಸ್ಟ್ರಿ ದೃಷ್ಟಿಯಿಂದ ನೋಡಿದಾಗ, ಮೆಲುಕು ಹಾಕ್ತಾ ನೋಡಿದಾಗ ಅನೇಕ ವಿಚಾರಗಳು ಮನಸ್ಸಿಗೆ ಬರುತ್ತೆ. ತಾವು ಇದನ್ನು ಹೇಗೆ ಅನಲೈಸ್ ಮಾಡ್ತೀರಿ? ಯಾಕಂದರೆ ಡಿಸೆಂಬರ್ 25ಗೆ ಬರೋದ್ರಿಂದಾಗಿ 25 years everything is part of a life. It comes and goes. We have to go on. ನೋವನ್ನ ನುಂಗ್ಕೊಂಡು ಹೋಗ್ಬೇಕಾಗುತ್ತೆ, ಹ್ಯಾಪಿನೆಸ್ನ ನುಂಗ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲದನ್ನೂ ಅಷ್ಟೇ, ಎರಡನ್ನೂ ನಾವು ಸರಿಸಮಾನವಾಗಿ ತಗೊಂಡೋದ್ರೆ ಜೀವನ ಚೆನ್ನಾಗಿರುತ್ತೆ. ಯಾಕಂದರೆ ಒಂದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೆ ಕಷ್ಟ. ಆ್ಯಂಡ್ ಎಲ್ಲರಿಗೂ ಸ್ಪೇಸ್ ಕೊಡಬೇಕಂತ ಹೇಳ್ತೀವಿ, ವೆಲ್ಕಮ್ ಮಾಡಬೇಕು, ಅದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಜಲಸಿನ ಬಿಟ್ಬಿಟ್ಟು ವಿ ಶುಡ್ ವೆಲ್ಕಮ್ ಎನಿ ಫಿಲಮ್. ನಮ್ಮ ಭಾಷೆ, ನಮ್ಮ ಸಿನಿಮಾ, ನಮ್ಮವ್ರು ಯಾರೋ ಎಸ್ ಅಷ್ಟೇ. ಇನ್ನೇನು ಸಮ್ಟೈಮ್ಸ್ ಬ್ಯಾಡ್ ಥಿಂಗ್ಸ್ ಹ್ಯಾಪನ್. ತುಂಬ ಆಗಿದೆ. ಅಪ್ಪಾಜಿನ ಹೋಗಿದ್ದಾರೆ, ಅಪ್ಪಾಜಿ ಕಳ್ಕೊಂಡಿದ್ದೀವಿ, ವಿಷ್ಣು ಸರ್ ಕಳ್ಕೊಂಡಿದ್ದೀವಿ, ಅಪ್ಪು, ನನ್ನ ತಾಯಿ ಹೋಗಿದ್ದಾರೆ, ರಾಜೇಂದ್ರ ಬಾಬುರು ಆಲ್ಸೋ ಈ ಪಾಸ್ಟ್ ಅವೇ. ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ಗಾನ್. ನೋವು ಇದೆ, ಜೊತೆಲಿ ಒಳ್ಳೊಳ್ಳೆ ಫಿಲ್ಮ್ಸು ಬಂದಿದೆ, ನಲಿವುಗಳು ಬಂದಿದೆ. ಸೊ ಜೀವನ ಅನ್ನೋದೇನೆ ಜೋಗಿಯಿಂದ ಹಿಡಿದು ದ ಗ್ರೇಟೆಸ್ಟ್ ಸಕ್ಸಸ್ಗಳು ಕೂಡ ಎಲ್ಲ ಬಂದಿದೆ, ಸಿಕ್ಕಾಪಟ್ಟೆ ಬಂದಿದೆ. ಟಚ್ ವುಡ್ ಎವ್ರಿಥಿಂಗ್. ಲಾಟ್ ಆಫ್ ಬಿಗ್ ಸಿನಿಮಾಸ್ ಹ್ಯಾವ್ ಕಮ್ ಆ್ಯಂಡ್ KGF, ಕಾಂತಾರ ಅಂತ ಒಂದು ಸಿನಿಮಾ ಬಂದು ಗಾನ್ ಟು ಸಮ್ ಲೆವೆಲ್. ಹೌದು. ಸೊ ಅದೆಲ್ಲ ನಾವು ಆಲ್ವೇಸ್ ವಿ ಶುಡ್ ಥಿಂಕ್ ಗುಡ್ ಆಲ್ಸೋ. ಬ್ಯಾಡ್ ಥಿಂಗ್ಸ್ ಆಲ್ಸೋ ಹ್ಯಾಪನ್. ಇಟ್ ಗೋಸ್ ಆನ್, ಶುಡ್ ಟೇಕ್ ಇಟ್ ಆ್ಯಂಡ್ ಗೋ. ಸೊ ಬೆಳ್ಳಿ ಮುಗೀತು, ಬಂಗಾರ ಕಾಲಿಡ್ತಾ ಇದ್ದೀವಿ. ಸೊ ಎಲ್ಲರ ಜೀವನನೂ ಬಂಗಾರ ಆಗಲಿ ಅಂತ ಕೇಳ್ಕೊಳ್ಳಿ. ಉಪ್ಪಿ ಸರ್, ನೀವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದರೆ ಉಪೇಂದ್ರ ಸಿನಿಮಾ ದಿಂದ ಹಿಡಿದು ಈ 25 ವರ್ಷದ ಒಳಗಡೆ ಬಹಳಷ್ಟು ಇದನ್ನು, ಜೊತೆಗೆ ನಿಮ್ಮ ಒಂದು ಪ್ರಜಾಕೀಯ ಅಂತ ಕೂಡ ಸ್ಟಾರ್ಟ್ ಮಾಡಿದಿರಿ. ಪ್ರಜಾಕೀಯದ ಮೂಲಕ ನಿಮ್ಮ ಐಡಿಯಾವನ್ನು ಜನರ ಮುಂದೆ ಇಟ್ಟಿದ್ದೀರಿ. ಜನ ಇದನ್ನು ಒಪ್ಕೊಳ್ಳೋದಿದ್ರೆ ಜನ ಬದಲಾವಣೆ ಆಗುತ್ತೆ ಅನ್ನುವಂತಹ ಅಪ್ರೋಚನ್ನು, ಹೊಸ ಅಪ್ರೋಚನ್ನು ನಾವು ರಾಜಕೀಯದಲ್ಲಿ ಇಲ್ದಿರುವಂಥ ಅಪ್ರೋಚನ್ನು ನೀವು ಪ್ರಜಾಕೀಯದಲ್ಲಿ ಹೇಳಿದಿರಿ. ಈ 25 ವರ್ಷವನ್ನು ನೀವು ಹೆಂಗೆ ನೋಡ್ತಾ ಇದ್ದೀರಿ? ಇಲ್ಲ, ಅದೇ ಶಿವಣ್ಣ ಹೇಳ್ದಂಗೆ ಎಲ್ಲ ಏಳು ಬೀಳುಗಳೆಲ್ಲವೂ ನೋಡಿದ್ದೀವಿ. ನನಗೆ ಮುಂದೆ ಇನ್ನು ಸುವರ್ಣ ಯುಗ ಹೇಳಿದ್ರಲ್ಲ 50 ಅದ್ರ ಬಗ್ಗೆ ತುಂಬ ಒಂದು ಇದಿದೆ, ಕುತೂಹಲ ಇದೆ. ಯಾಕಂದರೆ ಟೆಕ್ನಾಲಜಿಕಲಿ ಚೇಂಜ್ ಆಗ್ತಾ ಇದೆ, ಸಿನಿಮಾಗಳು ಎಗಳು ಬರ್ತಾ ಇದ್ದಾವೆ, ಟೆಕ್ಸ್ಟು ವಿಡಿಯೋ, ಟೆಕ್ಸ್ಟು ಸಿನಿಮಾ ಥರ ಬರ್ತಾ ಇದ್ದಾವೆ, ಏನೋ AI ಮ್ಯೂಸಿಕ್ ಮಾಡ್ತಾ ಇದ್ದೇವೆ, ಲಿರಿಕ್ಸ್ ಮಾಡ್ತಾ ಇದ್ದೇವೆ, ಭಾಳ ಅದ್ಭುತಗಳಾಗ್ತಾ ಇದ್ದಾವೆ. ನೋಡ್ಬೇಕು ಹೆಂಗಿರುತ್ತೆ ಇಂಡಸ್ಟ್ರಿ, ಹೆಂಗೆ ತೊಗೊಳತ್ತೆ.
ಯಾವ ಥರ ಅಡಾಪ್ಟ್ ಮಾಡ್ಕೊತಾರೆ ಮುಂದಿನ ಜನ್ರೇಷನ್ನು, ನಾವು ಸಿನಿಮಾ ಮಾಡೋಂಗಿರೋ ಮುಂದೆ ಯಾವ ಥರ ಮಾಡಬೇಕು, ಸಬ್ಜೆಕ್ಟ್ಸ್ಗಳು ಹೆಂಗಿರುತ್ತೆ, ಈ ಥರ ತುಂಬ ಕುತೂಹಲಗಳಿದೆ. ಬ್ಯೂಟಿಫುಲ್ ಟೈಮ್ ಅನ್ಸುತ್ತೆ, ಚೇಂಜ್ ಓವರ್ ಪೀರಿಯಡ್ ಇದು. ಒಂಥರ ರಿಯಲಿ ಕ್ಯೂರಿಯಸ್. ಎಸ್. ರಾಜ್ ಶೆಟ್ಟಿ ತಾವೇನು ಹೇಳ್ತೀರಿ? ನಾನು ಬಂದೆ ಒಂದು ದಶಕ ಬಂದಿಲ್ಲ, ನಾನೇನು ಹೇಳಿ. ಐ ಥಿಂಕ್ ಅದೇ ಬದಲಾವಣೆಯ ಯುಗ. ಬದಲಾವಣೆಗಳು ಈಗ ಫಾಸ್ಟ್ ಆಗಿ ಆಗ್ತಾ ಇದೆ. 6 ತಿಂಗಳಲ್ಲಿ ಎಲ್ಲದೂ ಕೂಡ ಬದಲಾಗ್ತಾ ಇದೆ. ಸ್ವಲ್ಪ ಅಂದ್ರೆ ಈಗ ಒಬ್ಬ ಮನುಷ್ಯ ಔಟ್ಡೇಟ್ ಆಗೋದಕ್ಕೆ ಒಂದು 6 ತಿಂಗಳು ಸಾಕು. 6 ತಿಂಗಳು ಅವನೇನು ಇಲ್ಲ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಲ್ಲಿಗೆ ಔಟ್ಡೇಟ್ ಆದಂತ ಅರ್ಥ. ಸೊ ಹಾಗಾಗಿ ಈ ಕಾಂಪಿಟೇಷನ್ ಜಾಸ್ತಿ ಇದೆ, ಬಟ್ ಅದೇ ಖುಷಿ ಅಲ್ವಾ. ಸೊ ಜಾಸ್ತಿ ಕಾಂಪಿಟೇಷನ್ ಇದ್ದಾಗ ಒಳ್ಳೆ ಕೆಲಸ ಬರುತ್ತೆ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಕನ್ನಡದಲ್ಲಿ ಅಂತ ನನಗೆ ಭರವಸೆ ಇದೆ. ಈ 45 ದಾಟಿದಾಗ ಸಹಜವಾಗಿಯೇ ಆರೋಗ್ಯದ ಕಡೆಗಿನ ಗಮನದ ಬಗ್ಗೆ ಜಾಸ್ತಿ ಪಾಠಗಳು ಹೇಳುವಂಥದ್ದೆಲ್ಲ ಶುರು ಆಗೋದು ಯೂಶ್ವಲಿ 40 ವರ್ಷದ ನಂತರ. 40 ವರ್ಷದಲ್ಲಿ ಯಾರು ಏನು ಮಾಡಿದಂತ ಬಹುಶಃ ಜಗತ್ತಲ್ಲಿ ಯಾರು ಕೂಡ ಯೋಚನೆ ಮಾಡ್ಕೊಳ್ಳಿ. 40 ವರ್ಷ ದಾಟ್ತಿದ್ದಾಗೇ ಯೂಶ್ವಲಿ ಜನ ಹೇಳ್ತಾ ಇರ್ತಾರೆ 45 ಬಾಡಿ ಮನಸ್ಸು ಹೇಳ್ದಂಗೆಲ್ಲ ಕೇಳುತ್ತೆ, ಆಮೇಲೆ ಬಾಡಿ ಹೇಳ್ದಂಗೆ ಮನಸ್ಸು ಕೇಳ್ಬೇಕಂತ. ತಾವೇನು ಹೇಳ್ತೀವಿ? ತಾವು ಆರೋಗ್ಯದ ಕಡೆಗೆ ವಿಚಾರದಲ್ಲಿ ಏನು ಹೇಳ್ತೀರಿ? 45 ಫಸ್ಟ್ ಎಲ್ಲ ತಡ್ಕೊಳ್ಳುತ್ತೆ ಎಲ್ಲ ರೀತಿನೂ ಕೂಡ, ಬಟ್ ಆಮೇಲೆ ಅದನ್ನ ನಾವು ಒಪ್ಲೇಬೇಕು. ಅದಕ್ಕೆ ಕರೆಕ್ಟಾಗಿ ನಾವು ಸ್ವಲ್ಪ ಅದೇ ಮತ್ತೆ ಚೇಂಜಸ್ ಅಂತ ಹೇಳಿದ್ರಲ್ಲ ನೀವು, ಈ ಚೇಂಜಸ್ಸು ಅಷ್ಟೇ. ಕೆಲವೆಲ್ಲ ಏನೋ ಕಂಟ್ರೋಲ್ಡಲ್ಲಿ ಇದರಲ್ಲಿ ಒಳ್ಳೆ ಗುಡ್ ಹ್ಯಾಬಿಟ್ಸು, ಸೊ ಎಕ್ಸಸೈಸ್ ಇರ್ಬೋದು, ಇದಿರ್ಬೋದು. ಸೊ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಅನ್ಸುತ್ತೆ. ಎಲ್ಲದಕ್ಕಿಂತ ಇದನ್ನ ನೀಟಾಗಿ ಇಟ್ಕೊಳ್ಳೋದು ಹೇಳಿದ್ರಲ್ಲ, ಎಷ್ಟೇ ಇದಾದರೂ ಕೂಡ ಅದನ್ನು ಸಹಜವಾಗಿ ಒಂಥರ ನೋಡೋದು ಡಿಟ್ಯಾಚ್ಡ್ ಆಗಿ ಸ್ವಲ್ಪ ಬೇಕಾಗತ್ತೆ ಅನ್ಸುತ್ತೆ. ಎಷ್ಟು ಏಜ್ ಆದ್ರೂ 45 ಆಗಲಿ 30 ಆಗಲಿ ಏನೇ ಆದ್ರೂ ಮನುಷ್ಯನ ಮುಖ್ಯ ರೋಟಿ ಕಪಡ ಅವ್ರ ಮಕಾನ್ ಅಷ್ಟೇ. ಹೌದು, ಅದು ಚೆನ್ನಾಗಿತ್ತು ಅಂದರೆ ಎಲ್ಲ ಏಜು. ಹೌದು. ಕಡೆದಾಗಿ ಶಿವಣ್ಣ, 45 ಸಿನಿಮಾದ ಬಗ್ಗೆ ಮತ್ತು ಅರ್ಜುನ್ ಜನ್ಯ ಅವರ ಬಗ್ಗೆ ಯಾವ ಕಾರಣಕ್ಕಾಗಿ ಕನ್ನಡದ ಆಡಿಯನ್ಸ್ ಥಿಯೇಟರ್ ಕಡೆಗೆ ಬರುವಂತಹ ವಿಚಾರದಲ್ಲೂ ಲಾಟ್ ಆಫ್ ಥಿಂಗ್ಸ್ ಅದೇ ಬಂದು ನೋಡಿದಾಗ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ಆಲ್ರೆಡಿ ಟ್ರೈಲರ್ಲೇ ಒಂದು ಹೇಳಿದ ಅವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದೆ, ಅದು ಟ್ರೈಲರ್ನೇ ಒಂದು ಜಾಸ್ತಿ ವಿಶ್ಲೇಷಣೆ ಆಗಿದೆ. ಬಂದು ನೋಡಿದಾಗ ನಮಗೆ ಅರ್ಜುನ್ ಜನ್ಯ ನಮ್ಗೆ, ಯಾಕಂದರೆ ವಿ ಫೀಲ್ ಈಸ್ ಎ ಗುಡ್ ಡೈರೆಕ್ಟರ್. ಆ ಯೋಗ್ಯತೆ ಇದೆ ಅವ್ರಿಗೆ, ಒಳ್ಳೆ ಸಿನಿಮಾಗಳು ಮಾಡೋ ಯೋಗ್ಯತೆ ಇದೆ. ಆಲ್ರೆಡಿ ಅದು ಇದರ ಜನ 2-3 ಸಬ್ಜೆಕ್ಟು ಹೇಳಿದ್ದಾರೆ, ಅಷ್ಟೊಂದು ನಾಲೆಡ್ಜ್ ಇದೆ ಆ ವ್ಯಕ್ತಿಗೆ. ಸೊ ನಾವು ಐ ಥಿಂಕ್ 25th ಎಲ್ಲ ಮಾಡಿ ಕೊಟ್ಟಿದ್ದೀವಿ. ಇನ್ನು ಅಪ್ಪಾಜಿ ಅಭಿಮಾನಿ ದೇವ್ರುಗಳು ದೇವ್ರ ಹತ್ರ ಕೊಟ್ಟಿದ್ದೀವಿ. ದೇವರು ಅದನ್ನು ತಥಾಸ್ತು ಅಂದ್ಬಿಟ್ರೆ ನಮ್ಮೆಲ್ಲರಿಗೂ ನೆಮ್ಮದಿ ಅಷ್ಟೇ. ಹೊಸ ಡೈರೆಕ್ಟರ್ಗಳು ಶಿವಣ್ಣ ಅವ್ರನ್ನ ಭಾಳ ಬೇಗನೆ ಅಪ್ರೋಚ್ ಆಗೋದು ಅಥವಾ ಶಿವಣ್ಣ ಅವ್ರ ಮೂಲಕ ಒಂದು ಸಿನಿಮಾವನ್ನು, ಧೃತ ಸಿನಿಮಾವನ್ನು ತಂದಿರುವಂಥ ಉದಾಹರಣೆಯಲ್ಲಿ ಪಕ್ಕದಲ್ಲೇ ಅವರು ಮೊದಲ ಸಿನಿಮಾದಕ್ಕಿಂತ ಮುಂಚೆ ಬಂದಿದ್ರು ಕೂಡ ಓಂ ಭಾಳ ದೊಡ್ಡ ಮಟ್ಟದಲ್ಲಿ. ಏನು ಸ್ಪೆಷಾಲಿಟಿ ಶಿವಣ್ಣ ಅವ್ರ ಹತ್ರ ನಿರ್ದೇಶಕ? ಅಷ್ಟೇ ಐ ಥಿಂಕ್ ಎವ್ರಿಥಿಂಗ್ ಯು ನೀಡ್ ಒಂದು ಆಶೀರ್ವಾದ ಬೇಕು, ಒಂದು ಪುಣ್ಯ. ಅದು ನಮ್ಮ ಪಾಲಿಗೆ ಬಂದಿದೆ ಅಷ್ಟೇ. ಆ ಪಾಲಿಗೆ ಬಂದಿದ್ದಾಗ ನಿಜವಾದ ತಗೋಬೇಕು, ಸ್ವೀಕರಿಸ್ಬೇಕು. ಇವಾಗ ಒಂದಾಗಿದೆ, ಇವಾಗ ಉಪೇಂದ್ರ ಅವ್ರು ಆಗಿದೆ, ನೆಕ್ಸ್ಟ್ ಇನ್ನೊಂದು ಮಾಡಬೇಕು ಅವರು, ಉಪೇಂದ್ರ ಅವರು. ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್. ಯೂಶಲಿ ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಯಾಕೆ ಅವ್ರೇನು ಕಡೆ ಓಮ್ ಮಾಡಿದಾಗ ನಮ್ಮ ಓಮ್ಗಿಂತ ಚೆನ್ನಾಗಿ ಮಾಡಬೇಕನ್ನೋದೇ ಒಂದು. ಅಟ್ಲೀಸ್ಟ್ ಓಮ್ಗಿಂತ ಚೆನ್ನಾಗಿ ಮಾಡದೆ ಹೋದ್ರು ಅಟ್ಲೀಸ್ಟ್ ಓಮ್ ಲೆವೆಲ್ ಆದರೂ ಮಾಡಬೇಕಂತ ಅಂದ್ಕೊಂಡಿದ್ರು. ಸೊ ಅವಾಗ ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್. ಮಾಡ್ಬೋದು, ಯಾವಾಗ ಬೇಕಾದ್ರೆ ಮಾಡ್ಬೋದು. ಪಿಕ್ಚರ್ಗಳು ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಇದು ಓಮ್ ಒಂದು ವಿಭಿನ್ನವಾದ ಸಿನಿಮಾ ಕೊಟ್ಟಿರೋದು, ಅವರು ವಿಭಿನ್ನವಾಗಿ ಥಿಂಕ್ ಮಾಡ್ಬೇಕನ್ನೋದು ಅವ್ರ ಆಸೆ. ಇನ್ನು ರಾಜ್ಬಿ ಶೆಟ್ಟಿ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಅವ್ರನ್ನ ಮಾಡಿಬಿಟ್ರೆ ನಮಗೆ ಈ ಸೆಟಪ್ಲಿ ಇಬ್ರು ಆಗೋದು. ಹೌದು. ರಾಜ್ಬಿ ಶೆಟ್ಟಿ ಶಿವಣ್ಣವ್ರ ಜೊತೆ ಶಿವಣ್ಣ ಕೇಳಿದ್ರೆ ಈಗ ಮುಕ್ತವಾಗಿ ಡೆಫಿನೆಟ್ಲಿ ಆ ಥರದ ಒಂದು ಕತೆ ಬಂದಾಗ ಅಂದರೆ ಮಾಡಬೇಕಾದ್ರೆ ನನಗೂ ಅನಿಸ್ಬೇಕು. ಅಂದರೆ ಶಿವಣ್ಣ ಅವರಿಗೆ ಆ ಒಂದು ರೆಸ್ಪೆಕ್ಟ್ ಕೊಡುವಂಥ ಪಾತ್ರ ಅದು ಅಂತ ಅನಿಸ್ಬೇಕು. ಉಪ್ಪಿ ಸರ್ಗೂ ಕೂಡ ಅಂದರೆ ಈಗ ನನಗೇನಾದರೂ ಕನ್ನಡದಲ್ಲಿ ಯಾರಾದರೂ ಯಾವ ಸ್ಟಾರ್ಗಳಿಗೆ ಮಾಡ್ತೀರಾ ಅಂದರೆ, ನಾನು ಮೊದಲೇ ಹೇಳಿದೆ ಸ್ಟಾರ್ಗಳಿಗೆ ಮಾಡೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಅಂತ. ಬಟ್ ನಾನು ಶಿವಣ್ಣ ಅವರನ್ನ, ಉಪೇಂದ್ರ ಅವರನ್ನ, ಅವರಿಬ್ಬರನ್ನೂ ಕೂಡ ನಾನು ಸ್ಟಾರ್ಗಳಿಗಿಂತ ಬಹಳ ಒಳ್ಳೆ ವ್ಯಕ್ತಿ ಅಂತ ಫಸ್ಟ್ ಭಾವಿಸ್ತೀನಿ. ಹಾಗಾಗಿ ನಂಗೆ ಗೊತ್ತಾಗಲ್ಲ, ನಾನು ಸ್ವಲ್ಪ ಬೇಗ ಬರಬೇಕು ಅಂದರೆ ಅದು ಏನು ಅನ್ಕೋತಾರೆ, ಏನು ಅನ್ಕೊಳ್ಳಲ್ಲ ಅಂತ ನಾನು ನೋಡಿದ್ದೀನಿ ಹತ್ತಿರದಿಂದ. ಹಾಗೆ ಇವ್ರಿಬ್ಬರ ಜೊತೆ ನಾನು ನಿರ್ದೇಶಕನ ಕೆಲಸ ಮಾಡಿದ್ರೆ ಖಂಡಿತ ಮುಂಚೆ ನಾವಿರ್ತೀವಿ ಸೆಟ್ಟಲ್ಲಿ. ಕಡೆದಾಗಿ 45 ಬಗ್ಗೆ ಏನಿಲ್ಲ ಸರ್, ಅಂದರೆ ನಾವೇನು ಪ್ರೇಕ್ಷಕರಿಗೇನು ಹೇಳಬೇಕು ಅಂತಿಲ್ಲ. ಎಲ್ಲ ಒಳ್ಳೆ ಸಿನಿಮಾಗಳನ್ನ ಇಲ್ಲಿ ತನಕ ಗೆಲ್ಲಿಸಿದ್ದಾರೆ, ಈ ಸಿನಿಮಾನು ಕೂಡ ಗೆಲ್ಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ 25ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಸೊ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ, ಹಾಗಾಗಿ ಅವ್ರ ಅವಕಾಶ ಕೊಡಬೇಕು ಅಂತ ಭಾವಿಸ್ತೀನಿ ನಾನು. ಸರ್ ಇಷ್ಟೇ ಗುರುವೆ, ಖಂಡಿತ. ಏನಂದರೆ ಒಂದು ಒಳ್ಳೆ ಪ್ರಯತ್ನ, ಹೊಸದಾಗಿರುವಂಥ ಒಂದು ಪ್ರಯತ್ನ, ಇದುವರೆಗೂ ನೋಡದೇ ಇರುವಂಥದ್ದು ಹೇಳಬಲ್ಲೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ಎಲ್ಲ ಅಲ್ಲಿ ನೋಡಿದ್ದೀವಿ ಇಲ್ಲಿ ನೋಡಿದ್ದೀವಿ ಅನ್ಸುತ್ತೆ, ಈ ಸಿನಿಮಾ ನೋಡಿದ್ದೀವಿ ಅನ್ಸಲ್ಲ. ಅದೊಂದು ಭಾಳ ಸ್ಪೆಷಲ್ ಕತೆ ಕೇಳಿದಾಗ ನನಗನ್ಸಿದ್ದು. ಆಮೇಲೆ ಭಾಳ ವಿಭಿನ್ನವಾಗಿ ಅಪ್ರೋಚ್ ಮಾಡಿದ್ದಾರೆ. ವಿಷುವಲಿ ಇರ್ಬೋದು, ಇದಿರ್ಬೋದು,
ಆಮೇಲೆ ಕಾಂಬಿನೇಷನ್ನೇ ಭಾಳ ಇದಾಗಿದೆ, ಬೇರೆ ಥರ ಇದೆ. ಅವ್ರ ಮ್ಯೂಸಿಕಲ್ಲಿನೂ ಕೂಡ ಚೆನ್ನಾಗಿ ಕೆಲವರು ಮ್ಯೂಸಿಕಲ್ಲಿ ಎತ್ತೋದಿದೆಯಲ್ಲ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ ಒಂದೇ ಒಂದು ಸಾಂಗ್ ಇಲ್ಲಿರುವಂತ ನೋಡಿ ಅದು ಯಾಕಂದ್ರೆ ಇಡೀ ಸಿನಿಮಾನೇ ಸಾಂಗ್ ಥರ ಮಾಡಿದ್ದಾರೆ ಅವರು. ಪ್ರೊಡ್ಯೂಸರು ಅದು ಕಾಂಬಿನೇಷನ್ ನೋಡಿ, ಅವಳು ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಆರ್ಟಿಸ್ಟ್ಗಳು ಎಲ್ಲ ಸೇರಿದಾಗ ಮ್ಯಾಜಿಕ್ ಆಗುತ್ತೆ ಅದು. ಹೌದು. ಸೊ ಅದು ಒಬ್ಬರು ಹೆಚ್ಚು ಕಡಿಮೆ ಆದರೂ ಕಷ್ಟ ಅದು ಆ್ಯಕ್ಚುಲಿ. ಅಂದರೆ ಎತ್ತಿ ಏರಿಗಳಿದ್ರೆ ಎಮ್ಮೆ ನೀರುಗಿಳಿತದೆ ಅಂತ. ಬಟ್ ಇದೇನೋ ಹಂಗೆ ಕಾಣಿಸ್ತಾ ಇದೆ, ಮ್ಯಾಜಿಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು. ನಿಮ್ಗೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ, ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳೋದಕ್ಕಾಗಿ. ಇದು 45 ಸಿನಿಮಾದ ಬಗ್ಗೆ ಜನರ ಮುಂದೆ ಒಂದು ಒಳ್ಳೆಯ ಸಿನಿಮಾವನ್ನು ತಂದಿದ್ದೀವಿ ಅನ್ನೋಂಥ ವಿಶ್ವಾಸದಲ್ಲಿ ಮೂವರು ಕೂಡ ಹೇಳ್ತಾರೆ. ಆ ಒಳ್ಳೆಯ ಸಿನಿಮಾವನ್ನು ಜನ ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ಕೊಳ್ಳುವಂಥದ್ದು ಅವಶ್ಯಕ. ನಮಸ್ಕಾರ.